ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ಗರ್ಭಿಣಿಯರಿರ್ಬೇಕಾದ್ರೆ ಅವರ ಆರೋಗ್ಯವನ್ನ ನೋಡ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯವಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಗರ್ಭಿಣಿಯರ ಜೊತೆಗೆ ಅವರ ಹೊಟ್ಟೆಯಲ್ಲಿರುವಂತಹ ಮಗುವಿನ ಆರೋಗ್ಯವನ್ನ ಕೂಡ ಅವರು ನೋಡ್ಕೋಬೇಕಾಗತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ವೈಟಮಿನ್ಸ್ ಹಾಗೇನೆ ನ್ಯೂಟ್ರಿಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಹಾಗಿದ್ರೆ ಗರ್ಭಿಣಿಯರಿಗೆ ಈ ವೈಟಮಿನ್ಸ್ ಹಾಗೇನೆ ನ್ಯೂಟ್ರಿಷನ್ಸ್ ಯಾಕೆ ಇಂಪಾರ್ಟೆಂಟ್? ಆ ಟೈಮ್ ಅಲ್ಲಿ ಅವರು ಎಷ್ಟು ನ್ಯೂಟ್ರಿಷನ್ಸ್ ಫುಡ್ ಅನ್ನ ತಗೋಬೇಕು? ಸೊ ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಚೈತ್ರಾ ಗೌಡ ಕೆಎನ್, ಕನ್ಸಲ್ಟೆಂಟ್ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಕ್ಲೌಡ್9 ಹಾಸ್ಪಿಟಲ್ ಸರ್ಜಾಪುರ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ಗರ್ಭಿಣಿಯರಿರ್ಬೇಕಾದ್ರೆ ಅವ್ರ ಆರೋಗ್ಯವನ್ನ ನೋಡಿಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಮಾಮೂಲಿ ಟೈಮ್ಗಿಂತ ಆ ಒಂದು ಟೈಮ್ ಪೀರಿಯಡ್ ಏನಿದೆ ಅವರಿಗೆ ತುಂಬಾನೇ ಇಂಪಾರ್ಟೆಂಟ್. ಅಂದ್ರೆ ಅವರ ಹೊಟ್ಟೆಯಲ್ಲಿರುವಂತಹ ಮಗುವಿನ ಆರೋಗ್ಯವನ್ನ ಕೂಡ ಅವರು ನೋಡ್ಕೋಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಈ ಪ್ರಿನೇಟಲ್ ವೈಟಮಿನ್ಸ್ ಹಾಗೇನೆ ನ್ಯೂಟ್ರಿಷನ್ಸ್ ಯಾಕೆ ಅಷ್ಟು ಮುಖ್ಯ ಆಗತ್ತೆ? ಸೊ ಈ ಪ್ರಿನೇಟಲ್ ವೈಟಮಿನ್ಸ್ ಮತ್ತೆ ನ್ಯೂಟ್ರಿಷನ್ಸ್ ಯಾವ್ದೆಲ್ಲ ತಿಳಿಸ್ಕೊಡಿ ಡಾಕ್ಟರ್. ಗರ್ಭಿಣಿಯರ ಔಟ್ಕಮ್ ಮತ್ತೆ ಹೆಲ್ತ್ ನೋಡುವಾಗ ನಾವು ಈ ಪ್ರೆಗ್ನೆನ್ಸಿ ಪ್ರಿಪ್ರೇಷನ್ ಏನಂತ ಹೇಳ್ತೀವಿ, ಅದು ಬಿಫೋರ್ ದ ಪ್ರೆಗ್ನೆನ್ಸಿ ಇಟ್ ವಿಲ್ ಸ್ಟಾರ್ಟ್. ಸೊ ನಾವು ನ್ಯೂಟ್ರಿಷನ್, ಪ್ರಿನೇಟಲ್ ವೈಟಮಿನ್ಸ್ ಅನ್ನೋದನ್ನ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದಕ್ಕೆ 3 ತಿಂಗಳು ಮುಂಚೆನೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ 3 ತಿಂಗಳು ಮುಂಚೆನೆ ಫಾಲಿಕ್ ಆಸಿಡ್, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್, ವೈಟಮಿನ್ ಡಿ, ಈ 3 ತುಂಬಾ ಇಂಪಾರ್ಟೆಂಟ್ ಸಪ್ಲಿಮೆಂಟ್ಸ್ ಇರುತ್ತೆ. 3 ತಿಂಗಳು ತಗೊಂಡು ಅದಾದ ನಂತರ ಪ್ಲಾನ್ ಮಾಡ್ಬೇಕಾಗತ್ತೆ. ಡಾಕ್ಟರ್, ಹಾಗಿದ್ರೆ 3 ತಿಂಗಳು ಮುಂಚೆನೆ ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರಲ್ವಾ? ಸೊ ಆ ಟೈಮಲ್ಲಿ ಈ ನ್ಯೂಟ್ರಿಷನ್ಸ್ ಆಗಿರ್ಬೋದು, ಈ ವೈಟಮಿನ್ಸ್ ಎಲ್ಲ ಫುಡ್ ಮುಖಾಂತರ ಯಾವ್ದನ್ನೆಲ್ಲ ತಗೋಬಹುದು ಅವರು? ಫುಡ್ ಮುಖಾಂತರ ಐರನ್, ಕ್ಯಾಲ್ಶಿಯಂ ಸಿಕ್ಕತ್ತೆ. ಬಟ್ ಬೇರೆ ಫಾಲಿಕ್ ಆಸಿಡ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಏನಂತ ಹೇಳ್ತೀವಿ ಅದರಲ್ಲೂ ಸಿಕ್ಕತ್ತೆ. ಬಟ್ ದ ಕ್ವಾಂಟಿಟಿ ಆಫ್ ಅಬ್ಸಾರ್ಪ್ಷನ್ ಅಂತ ಏನ್ ಕರಿತೀವಿ ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಊಟದಿಂದ ತಗೊಂಡು ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಾಗಕ್ಕೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಪ್ಲಿಮೆಂಟೇಷನ್ಸ್ ಬೇಕಾಗತ್ತೆ. ಫೋಲಿಕ್ ಆಸಿಡ್ ಅರೌಂಡ್ 400 ಮೈಕ್ರೋಗ್ರಾಮ್ನಷ್ಟು ಬೇಕಾಗತ್ತೆ. ವೈಟಮಿನ್ ಡಿ ದಿನಕ್ಕೆ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಷ್ಟು ಬೇಕಾಗತ್ತೆ. ಸೊ ಐರನ್ ಅಂಡ್ ಕ್ಯಾಲ್ಶಿಯಂ ಒಂದು ಮೈನ್ಯೂಟ್ ಅಮೌಂಟ್ಸ್ ಅಲ್ಲಿ ಬೇಕಾಗುತ್ತೆ. ದಟ್ ಕ್ಯಾನ್ ಬಿ ಟೇಕನ್ ಬೈ ಫುಡ್ ಓನ್ಲಿ ಬಿಫೋರ್ ಪ್ರೆಗ್ನೆನ್ಸಿ. ಸೊ ಹಾಗಿದ್ರೆ ಡಾಕ್ಟರ್, ಇದು ಫುಡ್ಗಿಂತ ಮುಖ್ಯವಾಗಿ ಈ ಪ್ರೆಗ್ನೆನ್ಸಿ ಪ್ರಿಪರೇಷನ್ಸ್ ಅಲ್ಲಿ ಆ 3 ತಿಂಗಳಿಗಿಂತ ಮುಂಚೆ ಅದನ್ನ ನಾವು ಲೈಕ್ ಹೇಗೆ ಒಂದು ರೀತಿ ಮೆಡಿಸಿನ್ ಅನ್ನೋ ತರ ತಗೋಬೇಕಾಗತ್ತಾ? ಲೈಕ್ ಅದರ್ ದೆನ್ ಫುಡ್ ತಗೊಳ್ಳೋ ಅಂತದಲ್ವಾ? ಸೊ ಇದು ಯಾಕೆ ಅವರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್? ಈಗ ಪ್ರೆಗ್ನೆನ್ಸಿ ಪ್ರಿಪರೇಷನ್ ಟೈಮ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ರೆ, ಅಂದ್ರೆ ಆ 3 ತಿಂಗಳು ಮುಂಚೆ ತಗೋಬೇಕು ಅಂತ. ಸೊ ಆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವ್ರಿಗೆ ಅದು ಎಷ್ಟು ಹೆಲ್ಪ್ ಆಗುತ್ತೆ? ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಮ್ದು ನ್ಯೂಟ್ರಿಷನ್, ನರಿಶ್ಮೆಂಟ್ ಸರಿಯಾಗಿಲ್ಲ ಅಂತಂದ್ರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಮೇನ್ಲಿ ಇಂಪಾರ್ಟೆಂಟ್ ಫೋಲಿಕ್ ಆಸಿಡ್ ಅಂತ ಕರಿತೀವಿ, ವಿಟಮಿನ್ B9 ಅದು. ಸೊ ಅದ್ರದ್ದು ಕೊರತೆ ಇದ್ದಾಗ ಮಗುವಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್, ನರ್ವ್ ಫಾರ್ಮೇಶನ್, ಬ್ರೈನ್ ಫಾರ್ಮೇಶನ್ ಅಲ್ಲಿ ಡಿಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಮತ್ತೆ ಕಾರ್ಡಿಯಾಕ್ ಡಿಫೆಕ್ಟ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದನ್ನ ತಗೊಂಡು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅದ್ರ ಜೊತೆಗೆ ಮೆಗ್ನೀಷಿಯಂ, ಕ್ಯಾಲ್ಶಿಯಂ, ವೈಟಮಿನ್ ಡಿ ಲೆವೆಲ್ಸ್ ಅದೆಲ್ಲ ಕರೆಕ್ಟ್ ಆಗಿದ್ರೆ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಎಲ್ಲ ಕಡಿಮೆ ಇರುತ್ತೆ. ಮಗುವುದು ಬೆಳವಣಿಗೆ ಚೆನ್ನಾಗಾಗುತ್ತೆ. ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಏನಂತ ಕರಿತೀವಿ ಅದು ಕಡಿಮೆ ಇರುತ್ತೆ. ಮತ್ತೆ ಕೆಲವೊಂದು ತಾಯಿಯರಿಗೆ ಹೈಪರ್ ಟೆನ್ಷನ್, BP ಜಾಸ್ತಿ ಆಗೋದು ಅದೂ ಜಾಸ್ತಿ ಇರುತ್ತೆ. ಸೊ ಬೈ ಟೇಕಿಂಗ್ ಮೆಗ್ನೀಷಿಯಂ, ವೈಟಮಿನ್ ಡಿ ಅಂಡ್ ಪ್ರಾಪರ್ ಅಮೌಂಟ್ಸ್ ಆಫ್ ಕ್ಯಾಲ್ಶಿಯಂ, ಇದು ಸ್ವಲ್ಪ ಮಟ್ಟಿಗೆ ಇದನ್ನ ಕಡಿಮೆ ಮಾಡ್ಬೋದು. ಅಂಡ್ ಆಲ್ಸೋ ಮಗು ಔಟ್ಕಮ್ ಇನ್ ಟರ್ಮ್ಸ್ ಆಫ್ ಅನೀಮಿಯಾ, ಮಗುದ ಹೆಲ್ತ್ ಆಗಲಿ, ಮಗುದು ಶುಗರ್ ಲೆವೆಲ್ಸ್, ಫಾರ್ ಬೇಬೀಸ್ ಫ್ಯೂಚರ್ ಔಟ್ಕಮ್ ಇದು ತುಂಬಾ ಒಳ್ಳೇದಿರುತ್ತೆ. ಡಾಕ್ಟರ್, ನೀವೀಗ ಹೇಳಿದ್ರಿ ಮಾತಾಡ್ತಾ 3 ತಿಂಗಳಿಗಿಂತ ಮುಂಚೆ ಅದನ್ನ ತಗೋತಾರೆ ಅಂತ. ಸೊ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಕೂಡ ಅದನ್ನ ತಗೋತಾರೆ ಅಲ್ವಾ? ಹೌದೌದು. ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬಾ ಇಂಪಾರ್ಟೆಂಟ್. ಫಸ್ಟ್ 3 months ಫಾಲಿಕ್ ಆಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಫಾಲಿಕ್ ಆಸಿಡ್ ಜೊತೆಗೆ ಐರನ್, ಕ್ಯಾಲ್ಶಿಯಂ ಅದ್ರ ರೋಲ್ ಪ್ಲೇ ಆಗುತ್ತೆ. ಬಿಕಾಸ್ ಐರನ್ ಡೆಪೋಸಿಷನ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳದು ಮಸಲ್ ಡೆವಲಪ್ಮೆಂಟ್, ಎನ್ಸೈಮ್ಸ್ ಡೆವಲಪ್ಮೆಂಟ್ ಅಲ್ಲಿ ಐರನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಕ್ಯಾಲ್ಶಿಯಂ ಅಟ್ಲೀಸ್ಟ್ 1000 to 1500 ಮಿಲಿಗ್ರಾಮ್ ಪರ್ ಡೇ ಬೇಕಾಗುತ್ತೆ. ನಾವು ಊಟ ತಿಂಡಿ ಮಾಡೋದ್ರಲ್ಲಿ ಈಗ ಹಾಲಿನಲ್ಲಿ ತಗೊಂಡ್ರೆ 1 ಲೀಟರ್ ಹಾಲು ಪರ್ ಡೇ ಕುಡಿದ್ರೆ ಮಾತ್ರ 1000 mg ಬರುತ್ತೆ. ಬಟ್ ಇವಾಗ ಸಿಗೋ ಹಾಲಲ್ಲಿ ಅಷ್ಟು ಕ್ಯಾಲ್ಶಿಯಂ ಸಿಕ್ಕಲ್ಲ. ಸೊ ಡೆಫಿನೆಟ್ಲಿ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೋಬೇಕಾಗತ್ತೆ. ಡಾಕ್ಟರ್, ಹಾಗಿದ್ರೆ ಈ ಪ್ರೆಗ್ನೆಂಟ್ ಆದ್ಮೇಲೆ ಸ್ಟಾರ್ಟಿಂಗ್ ಆ 3 months ಇದೆಯಲ್ಲ,
ಅದು ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಯಾಕಂದ್ರೆ ಆ ಟೈಮಲ್ಲಿ ತುಂಬಾ ಕೇರ್ ತಗೋಬೇಕಾಗತ್ತೆ. ಸೊ ಆ 3 ತಿಂಗಳು ಯಾಕೆ ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್? ಫಸ್ಟ್ 3 ಮಂತ್ಸ್ ಏನಂತ ಕರಿತೀವಿ, ಅದು ಭ್ರೂಣ ಫಾರ್ಮೇಶನ್ ಅಂದ್ರೆ ಎಂಬ್ರಿಯೋ ಜೆನೆಸಿಸ್ ಟೈಮ್ ಅಂತ ಕರಿತೀವಿ. ಮಗುವುದು ಪ್ರತಿಯೊಂದು ಆರ್ಗನ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ನ್ಯೂರಲ್ ಟ್ಯೂಬ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್, ಬ್ರೈನ್, ಇಂಟೆಸ್ಟೈನ್ಸ್, ಬ್ಲಾಡರ್ ಎಲ್ಲದನ್ನು ಫಾರ್ಮೇಶನ್ ಆಗುವಂತ ಸಮಯ ಫಸ್ಟ್ ವೀಕಿಂದ 14 ವೀಕ್ಸ್ ವರ್ಗುನು. ಸೊ ಈ ಟೈಮಲ್ಲಿ ತಾಯಿ ತನ್ನನ್ನು ತಾನು ಹೇಗೆ ಆರೈಕೆ ಮಾಡ್ಕೋತಾರೆ, ವೈಟಮಿನ್ ಸಪ್ಲಿಮೆಂಟೇಶನ್ ಹೇಗಿರುತ್ತೆ, ರೆಸ್ಟ್ ಹೇಗಿರುತ್ತೆ, ನಿದ್ದೆ ಹೇಗೆ ಮಾಡ್ತಾರೆ ಅವರು, ವಾಟರ್ ಇಂಟೇಕ್ ಎಷ್ಟಿರುತ್ತೆ, ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಫಾರ್ ದ ಫ್ಯೂಚರ್ ಹೆಲ್ತ್ ಆಫ್ ದ ಬೇಬಿ. ಅಂಡ್ ದಿಸ್ ಇಸ್ ವಾಟ್ ದ ಮೇನ್ ಟೈಮ್ ಆಫ್ ಎಂಬ್ರಿಯೋಜೆನೆಸಿಸ್. ಇದಾದ್ಮೇಲಿಂದ ನಂತರ ಆಗುವಂಥದ್ದು ಇದು ಬೆಳವಣಿಗೆ ಫೇಸ್. ಆಲ್ರೆಡಿ ಏನ್ ಆಗಿದೆ ಅದರದ್ದು ಬೆಳವಣಿಗೆ ತೋರಿಸೋದು. ಸೊ ಫಸ್ಟ್ 3 ಮಂತ್ಸ್ ಅಂಡ್ ಬಿಫೋರ್ ಪ್ರೆಗ್ನೆನ್ಸಿ 3 ಮಂತ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಾಡ್ರೇಟ್ ಎಕ್ಸಸೈಸ್, ಊಟ ತಿಂಡಿ, ನಿದ್ದೆ, ವಾಟರ್ ಇಂಟೇಕ್, ಈ 3 ತಿಂಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಫ್ಯೂಚರ್ ಹೆಲ್ತ್ ಡಿಪೆಂಡ್ಸ್ ಆನ್ ದಿಸ್ 3 ಮಂತ್ಸ್ ಆಫ್ ದ ಪ್ರೆಗ್ನೆನ್ಸಿ. ಡಾಕ್ಟರ್, ಹಾಗಿದ್ರೆ ಈ ವೈಟಮಿನ್ಸ್ ಅನ್ನೋ ವಿಚಾರಕ್ಕೆ ಬಂದಾಗ ಈ ಫುಡ್ ಅಲ್ಲಿ ತಗೋಬೇಕಾದ್ರೆ ನಾವು ಈಗ ಅದ್ರದ್ದೇ ನೀವು ಹೇಳಿರೋದನ್ನ ಬಿಟ್ಟು ಫುಡ್ ಅಲ್ಲಿ ವೈಟಮಿನ್ಸ್ ಯಾವ್ದೆಲ್ಲ ಒಳ್ಳೇದಿರುತ್ತೆ, ಲೈಕ್ ಯಾವೆಲ್ಲ ಫುಡ್ ಅನ್ನ ಆ ಟೈಮಲ್ಲಿ ತಗೊಂಡ್ರೆ ಬೆಸ್ಟ್ ಇರುತ್ತೆ? ವೈಟಮಿನ್ಸ್ ನಮಗೆ ಫುಡ್ ಅಲ್ಲಿ ಸಿಗೋದು ಮೇನ್ಲಿ ತರಕಾರಿಗಳಿಂದ, ಹಣ್ಣುಗಳಿಂದ, ಸೊ ಅಂಡ್ ಧಾನ್ಯಗಳಿಂದ. ಸೊ ಪಲ್ಸಸ್, ಸಿರಿಯಲ್ಸು ಎಲ್ಲ ಬ್ಯಾಲೆನ್ಸ್ಡ್ ಕ್ವಾಂಟಿಟಿಯಲ್ಲಿ ತಗೋಬೇಕು. ಫೋಲಿಕ್ ಆಸಿಡ್ ಯೂಶಲಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ. ಕ್ಯಾರೆಟ್ ಅಲ್ಲಿ ವೈಟಮಿನ್ಸ್ ಇರುತ್ತೆ. ಬೀಟ್ರೂಟ್, ಮೇನ್ಲಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಬೀಟ್ರೂಟ್, ಕ್ಯಾರೆಟ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂಡ್ ಆಲ್ಸೋ ಡ್ರೈ ಫ್ರೂಟ್ಸ್. ಈ ಆಲ್ಮಂಡ್ಸ್, ವಾಲ್ನಟ್ಸ್, ಬಾದಾಮಿ ಮತ್ತೆ ವಾಲ್ನಟ್ಸ್ ಇದು ಚೆನ್ನಾಗಿ ತಗೋಬೇಕು. ಆಲ್ಮಂಡ್ಸ್ ಅಂಡ್ ವಾಲ್ನಟ್ಸ್ ದಿನಕ್ಕೆ ಅಟ್ಲೀಸ್ಟ್ 8 to 10 ನೀರಿನಲ್ಲಿ ಸೋಕ್ ಮಾಡಿ ಹಿಂದಿನ ದಿನಾನೇ ನೆಕ್ಸ್ಟ್ ದಿನ ಅದ್ ಸಿಪ್ಪೆ ತೆಗೆದು ತಗೋಬೇಕು. ಸೊ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಹಸಿರು ತರಕಾರಿಗಳು, ಮತ್ತೆ ನೀವು ಹೇಳ್ದಂಗೆ ಕ್ಯಾರೆಟ್, ಇವೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೈಟಮಿನ್ ಡಿ ಏನಾದ್ರೂ ಇಂಪಾರ್ಟೆಂಟ್ ಡಾಕ್ಟರ್? ವೈಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್. ವೈಟಮಿನ್ ಡಿ ನಮಗೆ ಸನ್ಲೈಟ್ ಇಂದ ಸಿಗೋದು ಸ್ವಲ್ಪ ಕಷ್ಟ. ವೈಟಮಿನ್ ಡಿ ಫಾರ್ ಪ್ರಾಪರ್ ಎಡಿಕ್ವೇಟ್ ಸೆಕ್ರಿಷನ್ ಫ್ರಮ್ ಅವರ್ ಬಾಡಿ, ನಾವು ಮಧ್ಯಾಹ್ನ 12ರಿಂದ 2 ಗಂಟೆ ಇರೋ ಬಿಸಿಲಲ್ಲಿ ವಿ ನೀಡ್ ಟು ಎಕ್ಸ್ಪೋಸ್ ಅವರ್ ನೆಕ್, ಫೇಸ್, ನೆಕ್ ಅಂಡ್ ಹ್ಯಾಂಡ್ಸ್ ಅಂಡ್ ಲೋವರ್ ಪಾರ್ಟ್ ಆಫ್ ದ ಲೆಗ್ಸ್. ಇಷ್ಟು ಎಕ್ಸ್ಪೋಜರ್ ಇಟ್ಟು 30 ನಿಮಿಷ ಆ ಬಿಸಿಲಲ್ಲಿ ಹೋಗಿ ನಿಂತ್ರೆ ಅಡಿಕ್ವೇಟ್ ವೈಟಮಿನ್ ಡಿ ಸೆಕ್ರಿಷನ್ ಒಳಗಡೆಯಿಂದ ಆಗುತ್ತೆ. ಬಟ್ ಇಷ್ಟು ವಿತ್ ದ ಸ್ಕೆಡ್ಯೂಲ್ ಎವ್ರಿಬಡಿ ಈಸ್ ಗೋಯಿಂಗ್ ಥ್ರೂ ತುಂಬ ಕಷ್ಟವಾಗಿರೋ ಕೆಲಸ. ಸೊ ವೈಟಮಿನ್ ಡಿ ಆಸ್ ಅ ಫುಡ್ ಇಂಟೇಕ್ ತುಂಬಾನೇ ಕಷ್ಟ. ಸ್ವಲ್ಪ ಫಿಶ್ ಆಯಿಲಲ್ಲೆಲ್ಲ ಇರುತ್ತೆ, ಅದನ್ನ ಡೈಲಿ ಕನ್ಸ್ಯೂಮ್ ಮಾಡಕ್ ಆಗೋದಿಲ್ಲ. ಅಂಡ್ ರಿಕ್ವೈರ್ಮೆಂಟ್ ಈಸ್ ಅರೌಂಡ್ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಡೇ RDA. ಸೊ ಇದು ನಾವು ತಗೊಳ್ಳೇಬೇಕಾಗತ್ತೆ, ಇಲ್ಲಾಂದ್ರೆ ಮೋಸ್ಟ್ ಆಫ್ ದೆಮ್, ಈಗ ನಂದೇ ಒಂದು ಸ್ಟಡಿ ಮಾಡಿದ್ದೆ, ಅದರಲ್ಲಿ 99% ಆಫ್ ದ ಇಂಡಿಯನ್ಸ್ ಆರ್ ಡೆಫಿಷಿಯನ್ಸ್ ಇನ್ ವೈಟಮಿನ್ ಡಿ. ಈವನ್ ದೋ ವಿ ಆರ್ ವರ್ಕಿಂಗ್ ಔಟ್ ಸೈಡ್, ನಮ್ಮ ಸ್ಕಿನ್ನಲ್ಲೂ ಅಷ್ಟು ಅಬ್ಸಾರ್ಪ್ಷನ್ ಆಗಲ್ಲ. ನಾವು ಅಷ್ಟು ಎಕ್ಸ್ಪೋಜರ್ ಮಾಡಿ ಹೋಗಿ ನಿಂತ್ರೂ ಅಬ್ಸಾರ್ಪ್ಷನ್ ಕಡಿಮೆ ಆಗಿರುತ್ತೆ, ಸನ್ಲೈಟ್ ಅಬ್ಸಾರ್ಪ್ಷನ್ ಅಂಡ್ ಹೆನ್ಸ್ ವೈಟಮಿನ್ ಡಿ ಸೆಕ್ರಿಷನ್. ಸೊ ಮಧ್ಯಾಹ್ನದ ಬಿಸಿಲಲ್ಲಿ ನಿಂತ್ರೆ ವೈಟಮಿನ್ ಡಿ ಸಿಗುತ್ತೆ ಅಂತ ಹೇಳಿದ್ರಿ. ಬಟ್ ಯೂಶಲಿ ಏನಾಗುತ್ತೆ ಅಂದ್ರೆ ಅದು ಇವಾಗಿನ ಬೇಸಿಗೆ ಟೈಮಲ್ಲಂತೂ ಮಧ್ಯಾಹ್ನ ಬಿಸಿಲಲ್ಲಿ ನಿಲ್ಲುವಂತದ್ದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಅದು 1 ಗಂಟೆಯಿಂದ 2 ಗಂಟೆ ಆ ಟೈಮ್ ಪೀರಿಯಡ್ ಇನ್ನು ನಮ್ಗೆ ಒಂಥರ ತಲೆ ಸುತ್ತಂಗ ಆಗತ್ತೆ. ಸೊ ಅದರ್ ದೆನ್ ಬೇರೆ ಇದ್ರಲ್ಲೂ ಕೂಡ ವೈಟಮಿನ್ ಡಿ ಸಿಗ್ಬೋದಾ ನಮ್ಗೆ? ಅದರ್ ದನ್ ದಟ್ ಕಾಡ್ ಲಿವರ್ ಆಯಿಲ್ ಮತ್ತೆ ಫಿಶ್ ಅಲ್ಲಿ ಇರುತ್ತೆ. ಎಗ್ ಯೋಕ್ ಅಲ್ಲಿ ವೆರಿ ಸ್ಮಾಲ್ ಅಮೌಂಟ್ ಇರುತ್ತೆ. ಸೊ ವಿಲ್ ಹ್ಯಾವ್ ಟು ಟೇಕ್ ದ ವೈಟಮಿನ್ ಡಿ ಸಪ್ಲಿಮೆಂಟೇಶನ್ ಫಾರ್ಮ್ ಅಲ್ಲೇ ತಗೋಬೇಕಾಗುತ್ತೆ. ಓಕೆ, ಸಪ್ಲಿಮೆಂಟ್ ಅಲ್ಲಿ ತಗೊಳ್ಳೋದೇ ಬೆಸ್ಟ್. ಅಂದ್ರೆ ಅದು ನಮ್ಗೆ ಬೇಗ ಬಾಡಿಗೆ ಸಿಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಅದು ಸಿಗೋ ಸಾಧ್ಯತೆ ಇರುತ್ತೆ ಅಲ್ವಾ ಡಾಕ್ಟರ್? ಹೌದೌದು. ಪ್ರೆಗ್ನೆನ್ಸಿಲಿ ನಾವು ಗರ್ಭಿಣಿಯರನ್ನ ಹೊರಗಡೆ ಹೋಗಿ ನಿಂತ್ಕೊಳ್ಳಿ ಆತರ ಮಾಡಿ ಅಂತ ಆಗಲ್ಲ. ಅಂಡ್ ಈಗಿನ ಕಾಲದವ್ರಿಗೆ ಆತರ ಹೊರಗಡೆ ಹೋಗಿನೇ ಅಭ್ಯಾಸ ಇಲ್ಲ. ಇಫ್ ವಿ ಪುಶ್ ದೆಮ್ ಔಟ್, ಅದರ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗ್ಬೋದು. ಹೌದು, ಡೆಫಿನೆಟ್ಲಿ. ಡಾಕ್ಟರ್, ಈ ನ್ಯೂಟ್ರಿಷನ್ ಅಲ್ಲಿ ಈಗ ನೀವು ವೈಟಮಿನ್ಸ್ ಅಲ್ಲಿ ಹೇಳಿದ್ರಿ, ಈ ತರ ಫುಡ್ ಅಲ್ಲಿ ಕೆಲವೊಂದಿಷ್ಟು ಸಿಗುತ್ತೆ, ಅಂದ್ರೆ ಸಪ್ಲಿಮೆಂಟರಿ ಹೊರತುಪಡಿಸಿ. ಯಾಕಂದ್ರೆ ನ್ಯಾಚುರಲ್ ವೇಲಿ ನಾವು ನೋಡೋದಾದ್ರೆ ಸಪ್ಲಿಮೆಂಟರಿ ಆಬ್ವಿಯಸ್ಲಿ ತಗೋತಾರೆ. ಸೊ ಮನೆಯಲ್ಲಿ ತಗೊಳ್ಳುವಂತ ಫುಡ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ನೋಡೋದಾದ್ರೆ ನ್ಯೂಟ್ರಿಷನ್ ಅಲ್ಲಿ ಯಾವ್ದೆಲ್ಲ ಬೆಸ್ಟ್ ಇರುತ್ತೆ, ಸ್ಪೆಷಲಿ ಗರ್ಭಿಣಿಯರಿಗೆ? ಆಲ್ವೇಸ್ ಬಿ ಅ ಬ್ಯಾಲೆನ್ಸ್ಡ್ ಡಯಟ್.
ನಾವು ತುಂಬ ಓವರ್ ಆಗು ಮಾಡಬಾರ್ದು, ಅಂಡರ್ ಆಗು ಮಾಡಬಾರ್ದು. ಕ್ಯಾಲರಿ ರಿಕ್ವೈರ್ಮೆಂಟ್ ನೋಡಿದ್ರೆ ಅವರು ದಿನಕ್ಕೆ ಒಂದು 300 ಕ್ಯಾಲರೀಸ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ನಾರ್ಮಲಿ ಏನು ತಿಂತಿದ್ದಾರೆ ಅದಕ್ಕಿಂತ ಜಾಸ್ತಿ. ಇಟ್ ಇಸ್ ಟು ಗೇನ್ ದ ಸ್ಟ್ರೆಂತ್ ಆ್ಯಂಡ್ ಫಾರ್ ದೆಮ್ ಟು ಬಿ ಎಫಿಷಿಯಂಟ್. ಡೆಲಿವರಿ ಟೈಮಲ್ಲಿ ಸ್ಟ್ರೆಂತ್ ಇರಬೇಕು, ಲ್ಯಾಕ್ಟೇಷನ್ನಿಗೆ ಸ್ಟ್ರೆಂತ್ ಇರಬೇಕು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮಾಡಿರೋದು. ಸೊ ಮನೆಯಲ್ಲಿ ಪ್ರತಿ ಊಟ ಅವ್ರು ಮಾಡುವಾಗ ಅದು ಬ್ಯಾಲೆನ್ಸ್ಡ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಸೊ ಬ್ಯಾಲೆನ್ಸ್ಡ್ ಫುಡ್ ಅಂತ ಅಂದರೆ ರೈಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ರೈಟ್ ಅಮೌಂಟ್ ಆಫ್ ಪ್ರೋಟೀನ್ಸ್ ಅಂದ್ರೂ ಅದರಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇರಬೇಕು, ಅಮೈನೋ ಆಸಿಡ್ ಜಾಸ್ತಿ ಇರುವಂಥ ಪ್ರೋಟೀನ್ಸ್ ಇರಬೇಕು, ಆ್ಯಂಡ್ ವಿಟಮಿನ್ಸ್, ಮಿನರಲ್ಸ್ ಇಷ್ಟು ಇರೋದನ್ನ ನೋಡ್ಕೋಬೇಕು. ಸೊ ಕಾರ್ಬೋಹೈಡ್ರೇಟ್ ಪೋರ್ಷನ್ನು ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಕಡಿಮೆ ಇರೋಂಗೆ ತಗೋಬೇಕು. ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್, ಈಗ ಜಾಸ್ತಿ ಒಂದೇ ಟೈಮಲ್ಲಿ ಕನ್ಸ್ಯೂಮ್ ಮಾಡಬಾರ್ದು. ಅವರು ಸ್ಮಾಲ್ ಪೋರ್ಷನ್ನಲ್ಲಿ ಗುಡ್ ಕ್ವಾಲಿಟಿ ಫುಡ್ ತಗೋಬೇಕು. ಆ್ಯಂಡ್ ಪ್ರತಿ ಮೀಲಲ್ಲಿ ಯಾವುದಾದ್ರೂ ತರಕಾರಿ ಒಳ್ಳೆ ಅಮೌಂಟ್ ಇರಬೇಕು. ಆ್ಯಂಡ್ ಪಲ್ಸಸ್, ಸ್ಪ್ರೌಟ್ಸ್ ಇಷ್ಟು ಇದ್ದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಬ್ಯಾಲೆನ್ಸ್ಡ್ ಡಯಟ್. ಆ್ಯಂಡ್ ರೈಸ್, ರಾಗಿ ಅಥವಾ ಜೋಳ ಯಾವುದೇ ತಗೊಳ್ತಾ ಇದ್ರೂ ಆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಬೇಕು. ತರಕಾರಿಗಳು ಮತ್ತು ಪಲ್ಸಸ್, ಸ್ಪ್ರೌಟ್ಸು ಇಂಥದ್ದು ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ, ತರಕಾರಿಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ಬೇಕು ಅಂತ. ಯಾಕಂದ್ರೆ ಒಬ್ಬೊಬ್ರದ್ದು ಒಂದೊಂದು ಫುಡ್ ಕಲ್ಚರ್ ಇರುತ್ತೆ, ಅಂದ್ರೆ ಒಂದೊಂದು ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅಲ್ಲಿ ಅವ್ರು ಮುಂಚೆ ತಗೊಳ್ತಿದ್ದ ಫುಡ್ ಮತ್ತೆ ಈಗ ಗರ್ಭಿಣಿಯರು ಆಗ್ತಾ ಇದ್ದಾರೆ ಅಂದಾಗ ಆ ಟೈಮಲ್ಲಿ ತಗೊಳ್ಳೋಂತ ಫುಡ್ ಒಂದ್ ಸ್ವಲ್ಪ ಡಿಫರೆನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಅಲ್ವಾ ಡಾಕ್ಟರ್? ಅದಕ್ಕೆ ನಾವು ಇದೇ ತಿನ್ನಿ ಅಂತ ಹೇಳಕ್ ಹೋಗಲ್ಲ. ವಾಟ್ ಎವರ್ ದೇ ಆರ್ ಯೂಸ್ ಟು, ಅವ್ರದ್ರಲ್ಲಿ ಬೆಸ್ಟ್ ಪ್ರೋಟೀನ್ಸ್. ಈಗ ಕೆಲವರು ಸೀ ಫುಡ್ ಜಾಸ್ತಿ ತಿಂತಾರೆ, ಕೆಲವರು ನಾನ್ ವೆಜ್ ಜಾಸ್ತಿ ತಿಂತಾರೆ, ಕೆಲವರು ಮೊಟ್ಟೆ ಜಾಸ್ತಿ ತಿಂತಾರೆ. ಸೊ ವಾಟ್ ಎವರ್ ದೇ ಆರ್ ಈಟಿಂಗ್, ಇನ್ ದ್ಯಾಟ್ ದೇ ಶುಡ್ ಮೇಕ್ ಅ ಬ್ಯಾಲೆನ್ಸ್ಡ್ ಡಯಟ್. ರೈಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಲೆಸ್ ಕಾರ್ಬೋಹೈಡ್ರೇಟ್ಸ್ ಪ್ರಿಫರೆಬ್ಲಿ. ಪ್ರೋಟೀನ್ಸ್ ಚೆನ್ನಾಗಿರ್ಬೇಕು, ಕಾಳು ತರಕಾರಿಗಳು ಚೆನ್ನಾಗಿರ್ಬೇಕು. ಫಸ್ಟ್ 3 months ನಾನ್ ವೆಜ್, ಎಸ್ಪೆಷಲಿ ಚಿಕನ್, ಮಟನ್ ಸ್ವಲ್ಪ ಕಡಿಮೆ ಇಟ್ಟರೆ ಒಳ್ಳೆಯದು. ಯಾಕಂತಂದ್ರೆ ಅದು ಬೆಳೆಸುವಾಗ ಅದಕ್ಕೆ ಆಂಟಿಬಯೋಟಿಕ್, ಹಾರ್ಮೋನಲ್ ಇಂಜೆಕ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಫಿಶ್ ಇಸ್ ಬೆಟರ್, ಎಗ್ ಇಸ್ ಆಲ್ಸೋ ಗುಡ್. ಚಿಕನ್, ಮಟನ್ ಸ್ವಲ್ಪ ಕಡಿಮೆ ಇಟ್ಟು ಬ್ಯಾಲೆನ್ಸ್ಡ್ ಡಯಟ್ ತಗೊಂಡ್ರೆ ಒಳ್ಳೇದು. ಸೊ ಬೇಸಿಕಲಿ ನೀವು ಹೇಳ್ದಂಗೆ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತಗೋಬೇಕು. ಸ್ಟಾರ್ಟಿಂಗ್ ಒಂದು 3 months 3 to 4 months ನಾನ್ ವೆಜ್ ಅನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಅದಾದ್ಮೇಲೆ ತಗೋಬಹುದಾ? ಯಾಕಂದ್ರೆ ಕೆಲವರಿಗೆ ಬಯಕೆ ಇರುತ್ತೆ, ಲೈಕ್ ನಾನ್ ವೆಜಿಟೇರಿಯನ್ಸ್ ಗೆ ಅದನ್ನೇ ತಿನ್ಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದಾದ್ಮೇಲೆ ತಗೋಬಹುದು, ಬಟ್ ದೇ ಶುಡ್ ಮೇಕ್ ಇಟ್ ಇನ್ ಅ ಹೆಲ್ದಿ ವೇ. ಅವ್ರು ಏನ್ ತಿಂದ್ರು ಅದರಿಂದ ಅವ್ರಿಗೆ ನ್ಯೂಟ್ರಿಷನ್ ಬರೋಂಗಿರ್ಬೇಕು. ಇಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಅದು ಟೇಸ್ಟಿಗೋಸ್ಕರ ತಿನ್ಬಾರ್ದು, ಜಸ್ಟ್ ಟೂ ಮಚ್ ಆಫ್ ಸ್ಪೈಸಿ ಫುಡ್ ಆ ತರ ತಿನ್ಬಾರ್ದು. ಅವ್ರಿಗೆ ನರಿಶ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂದ್ರೆ ಔಟ್ಕಮ್ ಬೆಟರ್ ಇರುತ್ತೆ. ಡಾಕ್ಟರ್, ನೀವು ಹೇಳಿದ್ರಿ ಸಪ್ಲಿಮೆಂಟ್ ಅನ್ನ ತಗೋಬೇಕು ಅಂತ. ಈಗ ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಲೈಕ್ ಅದು ಪೌಡರ್ಸ್ ತರ ಇರುತ್ತೆ ಅಥವಾ ಟ್ಯಾಬ್ಲೆಟ್ಸ್ ತರ ಇರುತ್ತೆ, ಹೇಗಿರುತ್ತೆ ಡಾಕ್ಟರ್? ಇದು ಟ್ಯಾಬ್ಲೆಟ್ಸ್ ತರನೇ ಇರುತ್ತೆ. ಫಸ್ಟ್ 3 months ಕೊಡುವಂಥದ್ದು ಯೂಶಲಿ ಫಾಲಿಕ್ ಆಸಿಡ್, ವೈಟಮಿನ್ ಡಿ ಮತ್ತೆ DHA, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಅದೂ ಕ್ಯಾಪ್ಸ್ಯೂಲ್ಸ್ ಅಥವಾ ಟ್ಯಾಬ್ಲೆಟ್ ಫಾರ್ಮಲ್ಲೇ ಇರುತ್ತೆ. ಅದಾದ ನಂತರ ಸೆಕೆಂಡ್ ಮತ್ತು ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಯೂಶಲಿ ಐರನ್, ಕ್ಯಾಲ್ಶಿಯಮ್ ಮತ್ತೆ ಅಗೇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಥವಾ DHA ಅಂತ ಏನು ಕರಿತೀವಿ, ಇದೆಲ್ಲ ಕ್ಯಾಪ್ಸ್ಯೂಲ್ ಫಾರ್ಮಲ್ಲೇ ಕಂಟಿನ್ಯೂ ಮಾಡ್ತೀವಿ. ಕೆಲವ್ರಿಗೆ ಅವ್ರದ್ದು ಪ್ರೋಟೀನ್ ಇಂಟೇಕ್ ಕಡಿಮೆ ಇದೆ ಅಂತ ಅನ್ಸಿದ್ರೆ, ನಾರ್ಮಲ್ ಊಟ ತಿಂಡಿಯಲ್ಲಿ ಆಗ್ತಾ ಇಲ್ಲ, ಪ್ರೋಟೀನ್ ಇಂಟೇಕ್ ಇನ್ನೊಂದು ಸ್ವಲ್ಪ ಬೇಕು ಅಂತ ಅನ್ಸೋರಿಗೆ ಪ್ರೋಟೀನ್ ಪೌಡರ್ಸ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನಾವು ಊಟ ತಿಂಡಿಯಲ್ಲೇನೆ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಸೊ ಬೇಸಿಕಲಿ ಹೆಲ್ದಿ ಫುಡ್ ಅನ್ನು ತಗೊಳ್ಳುವಂಥದ್ದು ಬ್ಯಾಲೆನ್ಸ್ ಡಯಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು ಡಾಕ್ಟರ್, ಈಗ ಹೊಟ್ಟೆಯಲ್ಲಿರುವಂತಹ ಮಗುವಿನ ಬೆಳವಣಿಗೆಗೆ ಲೈಕ್ ಪರ್ಟಿಕ್ಯುಲರ್ಲಿ ನಾವು ಮಗುವನ್ನೇ ಕಾನ್ಸಂಟ್ರೇಟ್ ಮಾಡಿ ನೋಡೋದಾದ್ರೆ, ಸೊ ಯಾವ್ದೆಲ್ಲ ವೈಟಮಿನ್ಸ್ ಮತ್ತೆ ನ್ಯೂಟ್ರಿಷನ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಗುವಿನ ಬೆಳವಣಿಗೆಗೆ ನೋಡೋದಾದ್ರೆ? ಮಗು ಬೆಳವಣಿಗೆ ಅಂತ ನೋಡಿದ್ರೆ ಮೇನ್ಲಿ ನಾನು ನರ್ವಸ್ ಸಿಸ್ಟಮ್ ಅಂತ ಬಂದಾಗ ಅವಾಗ ಹೇಳ್ದಂಗೆ ಫಾಲಿಕ್ ಆಸಿಡ್, ಮತ್ತೆ ಇನ್ನೊಂದು ಕೋಲಿನ್ ಅಂತ ಇದೆ, ಇನ್ನೊಂದು DHA, ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಇದು 3 ನರ್ವಸ್ ಸಿಸ್ಟಮ್ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಅಂಡ್ ರೆಸ್ಟ್ ಆಫ್ ದ ಅದರ್ ಸ್ಕೆಲಿಟನ್ ಫಾರ್ಮೇಶನ್, ಮಗುವುದು ಟೀತ್, ಬೋನ್ ಫಾರ್ಮೇಶನ್ಗೆಲ್ಲ ಕ್ಯಾಲ್ಶಿಯಂ ತುಂಬಾ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಮೆಗ್ನೀಷಿಯಮ್, ಜಿಂಕ್, ವೈಟಮಿನ್ B ಕಾಂಪ್ಲೆಕ್ಸ್ ಇದೆಲ್ಲನೂ ಕೂಡ ಪ್ರಾಪರ್ ಅಮೌಂಟ್ ಅಲ್ಲಿ ತಗೋಬೇಕಾಗತ್ತೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ B12 ಅಂತ ಎಲ್ಲ ಏನ್ ಕರಿತೀವಿ, ಇದು ತುಂಬಾ ಜಾಸ್ತಿ ಅಂತ ಏನ್ ಬೇಕಾಗಲ್ಲ, ನಾರ್ಮಲ್ ಅಮೌಂಟ್ಗಿಂತ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಸಾಕಾಗತ್ತೆ. ಬಟ್ ಕ್ಯಾಲ್ಶಿಯಂ, ಐರನ್, DHA ಸಪ್ಲಿಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ತಗೋಬೇಕಾಗತ್ತೆ. ಡಾಕ್ಟರ್, ಈಗ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ ಅವಾಗ ಏನೆಲ್ಲ ಬೇಕಾಗುತ್ತೆ? ಬ್ರೈನ್ ಡೆವಲಪ್ಮೆಂಟ್ ಮೇನ್ಲಿ
ಫಾಲಿಕ್ ಆಸಿಡ್, ಕೋಲಿನ್ ಲೆವೆಲ್ಸ್ ಅಂಡ್ DHA. ಸೊ ಫಾಲಿಕ್ ಆಸಿಡ್ ಹಸಿರು ವೆಜಿಟೇಬಲ್ಸ್, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಲ್ಲಿ ಇರುತ್ತೆ. ಅಂಡ್ ಕೋಲಿನ್ ಲೆವೆಲ್ಸ್ ಕೂಡ ಎಗ್ ಅಲ್ಲಿ ಇರುತ್ತೆ, ಬಟ್ ಫುಡ್ ಇಂಟೇಕ್ ಅಲ್ಲಿ ಸ್ವಲ್ಪ ಕಡಿಮೆ. ಸೊ ಅದಕ್ಕೆ ಇವಾಗೆಲ್ಲ ಕೋಲಿನ್ ಲೆವೆಲ್ ಸಪ್ಲಿಮೆಂಟೇಷನ್ ಸ್ಟಾರ್ಟ್ ಮಾಡಿದೀವಿ. ಅಂಡ್ DHA ಅಥವಾ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತ ಏನ್ ಕರಿತೀವಿ, ಅದು ಫಿಶ್ ಅಲ್ಲಿ ಇರುತ್ತೆ. ಅದನ್ನು ನಾವು ಊಟದಲ್ಲಿ ಕನ್ಸ್ಯೂಮ್ ಮಾಡೋದು ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಸಪ್ಲಿಮೆಂಟೇಷನ್ ಅರೌಂಡ್ 200 ಮಿಲಿಗ್ರಾಮ್ DHA ಸಪ್ಲಿಮೆಂಟ್ಸ್ ಅದನ್ನು ಡೈಲಿ ತಗೊಂಡ್ರೆ ಒಳ್ಳೇದು. ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ಇವು 3 ತುಂಬಾ ಮುಖ್ಯ ಆಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಸಪ್ಲಿಮೆಂಟ್ ಅನ್ನ ತಗೊಳ್ದೆ ಹೋದಲ್ಲಿ ಏನಾಗುತ್ತೆ? ಅಥವಾ ಈ ಒಂದು ನೀವು ಹೇಳಿದ್ರಲ್ಲ ವೈಟಮಿನ್ಸ್ ಆಗಿರ್ಬೋದು, ನ್ಯೂಟ್ರಿಷನ್ಸ್ ಸರಿಯಾಗಿ ಈಗ ತಾಯಿಗೆ ಸೇರ್ತಾ ಇಲ್ಲ ಅಥವಾ ಅವರ ಬಾಡಿಲಿ ಅದು ಇಲ್ಲ ಅಂದಾಗ ತಾಯಿ ಹಾಗೆ ಮಗುವಿಗೆ ಹೇಗೆ ಅದು ಎಫೆಕ್ಟ್ ಆಗುತ್ತೆ? ಫಸ್ಟ್ ಥಿಂಗ್, ಅಕಸ್ಮಾತ್ ತಗೊಂಡಿಲ್ಲ ಅಂತಂದ್ರೆ ತುಂಬಾ ಗಾಬರಿ ಆಗುವಂತ ಅವಶ್ಯಕತೆ ಇರಲ್ಲ. ಬಿಕಾಸ್ ಅವರ್ ಬಾಡಿ ವಿಲ್ ಪ್ರೊಡ್ಯೂಸ್ ಮೇನ್ಲಿ ವಾಟ್ ಎವರ್ ಇಸ್ ಇಂಪಾರ್ಟೆಂಟ್. ಈ ಕೋಲಿನ್ ಆಗಲಿ ಇದು ಎಲ್ಲಾನು ಇರುತ್ತೆ. ವೆನ್ ವಿ ಆರ್ ಹೆಲ್ದಿ ಎನಫ್ ಟು ಬಿಕಮ್ ಪ್ರೆಗ್ನೆಂಟ್ ಅಷ್ಟೊಂದು ಸೈಡ್ ಎಫೆಕ್ಟ್ಸ್ ಅಂತ ಬರಲ್ಲ. ಬಟ್ ಸ್ಟಡೀಸ್ ನೋಡಿದ್ರೆ ಯಾರೆಲ್ಲ ತಗೊಂಡಿಲ್ಲ ಅವರಲ್ಲಿ ಸ್ವಲ್ಪ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್, ನರ್ವ್ ಫಾರ್ಮೇಶನ್ ಡಿಫೆಕ್ಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಡ್ ಆರ್ಗನ್ ಫಾರ್ಮೇಶನ್ ಅಲ್ಲೂ ಒಂದ್ ಸ್ವಲ್ಪ ಗ್ರೋತ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಸ್ಲೈಟ್ಲಿ ಇಟ್ ವಿಲ್ ಬಿ ಹೈಯರ್ ದ್ಯಾನ್ ಪೀಪಲ್ ಹೂ ಆರ್ ಟೇಕಿಂಗ್ ಸಪ್ಲಿಮೆಂಟ್ಸ್. ಸೊ ಬೇಸಿಕಲಿ ಹೆಲ್ದಿ ಆಗಿದ್ದಾಗ ಅವ್ರಿಗೇನು ಅಷ್ಟು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಹೆಲ್ದಿ ಆಗಿದ್ದಾರೆ ಅಂದಾಗ ಅವ್ರಿಗೆ ಪ್ರೆಗ್ನೆಂಟ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ, ಅಥವಾ ಮಗುವಿನ ಡೆವಲಪ್ಮೆಂಟ್ ಗೆ ಕೂಡ ಆ ಹೆಲ್ದಿ ಫುಡ್ ಆಗಿರ್ಬೋದು ಅಥವಾ ಅವರ ಹೆಲ್ದಿ ಲೈಫ್ ಸ್ಟೈಲ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ. ಡಾಕ್ಟರ್, ತೀರಾ ಕೆಲವ್ರ ಬಾಡಿ ಏನು ಹೇಳ್ದಂಗೆ ಅಷ್ಟೊಂದು ಹೆಲ್ದಿ ಆಗಿಲ್ಲ ಅಥವಾ ಅವರಿಗೆ ಅದನ್ನ ಸಪ್ಲಿಮೆಂಟರಿ ತಗೊಳ್ಳೋ ಅಷ್ಟು ಅವ್ರೇನು ಫಿನಾನ್ಷಿಯಲಿ ಅಥವಾ ಅವ್ರಿಗೇನು ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ, ಈಗ ಮಗುವಿನ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂದ್ರೆ ಅದು ಮಗುವಿಗೆ ಲಾಂಗ್ ಟರ್ಮ್ ಎಫೆಕ್ಟ್ ಏನಾದ್ರು ಮಾಡುತ್ತಾ? ಈಗ ಅವರ ಬಾಡಿಲಿ, ಪ್ರೆಗ್ನೆಂಟ್ ವುಮೆನ್ ಬಾಡಿಲಿ ಸರಿಯಾದ ನ್ಯೂಟ್ರಿಷನ್ ಇಲ್ಲ ಅಥವಾ ಅವರಿಗೆ ಬೇಕಾಗಿರುವಂತಹ ವೈಟಮಿನ್ಸ್ ಇಲ್ಲ ಅಂದಾಗ ಅದು ಮಗುವಿಗೆ ಆಫ್ಟರ್ ಡೆಲಿವರಿ ಆದ್ಮೇಲೂ ಕೂಡ ಏನಾದ್ರೂ ಪ್ರಾಬ್ಲಮ್ ಉಂಟು ಮಾಡುತ್ತಾ? ಸ್ವಲ್ಪ ಆಗ್ಬೋದು. ಗರ್ಭಿಣಿಯರಿಗೆ ಇಫ್ ದೇ ಆರ್ ಅಂಡರ್ಗೋಯಿಂಗ್ ಸಮ್ ಸ್ಟ್ರೆಸ್, ಫಿಸಿಕಲಿ ಅವ್ರದ್ದು ಬಾಡಿ ನ್ಯೂಟ್ರಿಷನ್ ಸರಿ ಇಲ್ಲ, ಎಮೋಷ್ನಲಿ, ಸೋಷಿಯಲಿ ಆ ಥರ ಎಲ್ಲ ಇದೆ ಅಂತಂದ್ರೆ ಮಗುವುದು ಡೆಲಿವರಿ ಆದ ನಂತರ ಮಗುವಲ್ಲಿ ಸ್ವಲ್ಪ ಎಫೆಕ್ಟ್ ಬಂದೇ ಬರುತ್ತೆ. ಫಸ್ಟ್ ಥಿಂಗ್ ಇಸ್ ಗ್ರೋತ್ ರಿಸ್ಟ್ರಿಕ್ಷನ್ಸ್. ಮಗು ಅವ್ರ ವಯಸ್ಸಿಗೆ ತಕ್ಕಂಗೆ ವೆಯ್ಟ್ ಬಂದಿರೋಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಎನೀಮಿಯಾ ಇರ್ಬೋದು, ಬೋನ್ ಸ್ಟ್ರೆಂತ್ ಒಂದ್ ಸ್ವಲ್ಪ ಕಡಿಮೆ ಇರ್ಬೋದು, ಐರನ್ ಕ್ಯಾಲ್ಸಿಯಂ ಎಲ್ಲ ಸರಿಯಾಗಿ ತಗೊಂಡಿಲ್ಲ ಅಂತಂದ್ರೆ. ಒಂದ್ ಸ್ವಲ್ಪ ಫಸ್ಟ್ 2 years ಏನ್ ಗ್ರೋತ್, ಪೇಸ್ ಆಫ್ ದ ಗ್ರೋತ್ ಅಂತ ಏನ್ ಹೇಳ್ತೀವಿ ಇನ್ ಟರ್ಮ್ಸ್ ಆಫ್ ಆಕ್ಟಿವಿಟಿ, ಅದೆಲ್ಲ ವ್ಯತ್ಯಾಸ ಸ್ವಲ್ಪ ಮೇಲೆ ಕೆಳಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಾಬ್ಲಮ್ ಆಗೋಂತ ಚಾನ್ಸಸ್ ಇರುತ್ತೆ. ಹೌದು. ಇಫ್ ವಿ ನೋ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ನ್ಯೂಟ್ರಿಷನ್. ಬಟ್ ತಗೊಂಡಿಲ್ಲ ಅಂತ ಅದರಿಂದ ಗಾಬರಿ ಮಾಡ್ಕೋಬಾರ್ದು, ಬಿಕಾಸ್ ಗಾಬರಿ ಇಸ್ ಆಲ್ಸೋ ಒನ್ ರಿಸ್ಕ್ ಫ್ಯಾಕ್ಟರ್. ಸೊ ಯಾವಾಗ ಒನ್ಸ್ ವಿ ರಿಯಲೈಸ್ ಥಿಂಗ್ಸ್ ವಿ ಶುಡ್ ವರ್ಕ್ ಆನ್ ಇಟ್ ಅಷ್ಟೇ. ದಟ್ ಈಸ್ ದ ಮೇನ್ ಥಿಂಗ್. ಹೌದು, ಅಂದ್ರೆ ಅವ್ರು ಫಿಸಿಕಲಿ ಅವರು ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ ಅಥವಾ ಎಷ್ಟು ಹೆಲ್ದಿ ಆಗಿರ್ತಾರೆ, ಸೊ ಮೆಂಟಲಿನೂ ಅಷ್ಟೇ ಸ್ಟ್ರಾಂಗ್ ಆಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ವೇಳೆ ಅದನ್ನೇ ಅನ್ಕೊಂಡು ಸ್ಟ್ರೆಸ್ ತಗೊಂಡು ಗಾಬರಿ ಮಾಡ್ಕೊಂಡಾಗ ಮೇ ಬಿ ಬೇರೆ ಏನಾದ್ರೂ ಇಶ್ಯೂಸ್ ಬರುವಂತ ಸಾಧ್ಯತೆ ಕೂಡ ಇರುತ್ತೆ. That definitely can cause other effects which they might think it is because of this. So stable ಆಗಿದ್ದು they have to work on it from now onwards rather than thinking ನಾನು ತಗೊಂಡಿಲ್ಲ ಏನಾಗುತ್ತೋ ಆ ತರ ಜಾಸ್ತಿ ಯೋಚನೆ ಮಾಡಬಾರ್ದು. ಡಾಕ್ಟರ್, ಈಗ ನೀವು ಹೇಳಿದ್ರಿ ಈ ಟೈಮ್ ಅಲ್ಲಿ ಅವರು ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಇಂಪಾರ್ಟೆಂಟ್ ಅಂತ. ಸೊ ಒಂದ್ ವೇಳೆ ಆ ರೀತಿ ಏನಾದ್ರೂ ಏರ್ಪೇರಾದಾಗ ಪ್ರಾಬ್ಲಮ್ ಆಗುತ್ತಾ? ತೀರಾ ಪ್ರಾಬ್ಲಮ್ ಆಗುತ್ತಾ? ಇವಾಗ ವಾಟ್ ಎವರ್ ವಿ ಆರ್ ಸೀಯಿಂಗ್ ರೈಟ್ ನೌ ಅಕಾರ್ಡಿಂಗ್ ಟು ದ ಸ್ಟ್ಯಾಟಿಸ್ಟಿಕ್ಸ್, ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ದ ಸೈಕೋಸೊಮ್ಯಾಟಿಕ್ ಸ್ಟ್ರೆಸ್, ನಿದ್ದೆ, ಇದರಿಂದ ಊಟ ತಿಂಡಿ, ಎಕ್ಸಸೈಸು, ಇದ್ರ ಏರ್ಪೇರಿಂದಾನೇ ಶುಗರ್ ಲೆವೆಲ್ಸು, BP ಲೆವೆಲ್ಸು ಎಲ್ಲಾನು ಆಗ್ಲಿ ಜಾಸ್ತಿ ಆಗ್ತಾ ಇರೋದು. ಮೇನ್ ಕಾಸ್ ಈಸ್ ಬಿಕಾಸ್ ಆಫ್ ದ ಸ್ಟ್ರೆಸ್ ಫ್ಯಾಕ್ಟರ್ಸ್. ಅದೊಂದು ಮ್ಯಾನೇಜ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡ್ರೆ ಔಟ್ಕಮ್ ವಿಲ್ ಬಿ 100% ಬೆಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್, ಈಗ ಪ್ರೆಗ್ನೆಂಟ್ ವುಮೆನ್ ಕರೆಕ್ಟ್ ಆಗಿ ವೈಟಮಿನ್ಸ್ ತಗೋತಾ ಇದ್ದಾರೆ ಅಥವಾ ನ್ಯೂಟ್ರಿಷನ್ ತಗೋತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಫುಡ್ ಚೆನ್ನಾಗಿ ತಗೋತಾ ಇದ್ದಾರೆ, ಸಪ್ಲಿಮೆಂಟ್ರಿನೂ ಚೆನ್ನಾಗಿದೆ ಅಂದಾಗ ಅದು ಅವರಿಗೆ ಡೆಲಿವರಿಗೆ ಹೆಲ್ಪ್ ಮಾಡುತ್ತಾ? ಸೊ ಡೆಲಿವರಿ ಟೈಮ್ ಅಲ್ಲಿ ಏನಾದ್ರೂ ಅವರಿಗೆ ಈಸಿ ಆಗುತ್ತಾ? ಡೆಫಿನೆಟ್ಲಿ. ಅವರು ಡೆಲಿವರಿ ಟೈಮಲ್ಲಿ ಅವ್ರದ್ದು ಲೇಬರ್ ಬೇರಿಂಗ್ ಕೆಪಾಸಿಟಿ ತುಂಬಾ ಬೆಟರ್ ಇರುತ್ತೆ ಇಫ್ ದೇ ಆರ್ ವೆಲ್ ಸಪ್ಲಿಮೆಂಟೆಡ್ ವಿತ್ ಆಲ್ ದ ನ್ಯೂಟ್ರಿಷನ್ಸ್. ವೈಟಮಿನ್ B ಲೆವೆಲ್ಸ್, B ಕಾಂಪ್ಲೆಕ್ಸ್ ಲೆವೆಲ್ಸ್ ಚೆನ್ನಾಗಿದೆ, ಕ್ಯಾಲ್ಸಿಯಂ ಚೆನ್ನಾಗಿದೆ, ಮೆಗ್ನೀಷಿಯಂ ಚೆನ್ನಾಗಿದೆ, ವೈಟಮಿನ್ D ಇಸ್ ಆಲ್ ಗುಡ್ ಅಂದ್ರೆ
the way they go through emotionally and physically, it is very good. And post delivery ಕೂಡ ಅವ್ರದ್ದು ಹಾಲು ಬರೋದ್ರಲ್ಲಿ, ಆ ಹಾಲಲ್ಲಿ ಬರೋ ಕ್ಯಾಲ್ಶಿಯಮು ಎಲ್ಲ ವ್ಯಾಲ್ಯೂಸ್ ಅಲ್ಲಿ ತುಂಬಾ ಒಳ್ಳೆ ಔಟ್ಕಮ್ ನೋಡ್ತೀವಿ. ಅಂಡ್ ಪೋಸ್ಟ್ ಡೆಲಿವರಿ ರಿಕವರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಸಪ್ಲಿಮೆಂಟ್ ತಗೊಂಡು ಡೆಲಿವರಿ ಅಂಡ್ ಪೋಸ್ಟ್ ಡೆಲಿವರಿನೂ ಸಪ್ಲಿಮೆಂಟ್ ತಗೊಂಡ್ರೆ. ಸೊ ಡೆಲಿವರಿ ಟೈಮ್ ಅಲ್ಲಿ ಅಥವಾ ಬಿಫೋರ್ ಡೆಲಿವರಿ ಅಂದ್ರೆ ಬಿಫೋರ್ ಪ್ರೆಗ್ನೆನ್ಸಿ ಆ 3 months ಇಂದ ಹಿಡಿದು ಅವರು ಡೆಲಿವರಿ ಆಗೋ ತನಕ ಹೇಗೆ ಆರೋಗ್ಯವನ್ನ ನೋಡ್ಕೋತಾರೋ, ಸೊ ಅದಾದ್ಮೇಲೆ ಕೂಡ ಅವರಿಗೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ಚೆನ್ನಾಗಿ ನೋಡ್ಕೊಂಡಾಗ ಡೆಲಿವರಿ ಟೈಮ್ ಅಲ್ಲೂ ಕೂಡ ಈಸಿ ಆಗುತ್ತೆ, ಅದಾದ್ಮೇಲೆ ಕೂಡ ರಿಕವರಿಗೂ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ತೀರಾ? ಹೌದೌದು, 100%. ಸಿ ಆಲ್ ದೀಸ್ B12 B ಕಾಂಪ್ಲೆಕ್ಸ್ ಲೆವೆಲ್ಸ್ ಅಂಡ್ ಆಲ್ ಪೋಸ್ಟ್ ಡೆಲಿವರಿ ತಾಯಂದಿರು ಯೂಶಲಿ ನವಡೇಸ್ ವಾಟ್ ವಿ ಆರ್ ಸೀಯಿಂಗ್ ಪೋಸ್ಟ್ ನೆಟಲ್ ಡಿಪ್ರೆಷನ್ ಅಂತದನ್ನೆಲ್ಲ ಗುಡ್ ವೈಟಮಿನ್ ಸಪ್ಲಿಮೆಂಟೇಷನ್ ಇದ್ರೆ ಆ ಲೆವೆಲ್ಸ್ ದ ನಂಬರ್ ಆಫ್ ಡಿಪ್ರೆಷನ್ ಕೇಸಸ್ ಆರ್ ವೆರಿ ಲೆಸ್ ಆಕ್ಚುಲಿ, ಕರೆಕ್ಟ್ ಆಗಿ ತಗೊಂಡಿದ್ರೆ. ಅಂಡ್ ವೈಟಮಿನ್ B ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿ ವಿಲ್ ಗಿವ್ ರೈಸ್ ಟು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂಡ್ ಅದರ್ ಎಮೋಷನಲ್ ಡಿಸ್ಟರ್ಬೆನ್ಸಸ್. ಡಾಕ್ಟರ್, ಹಾಗಿದ್ರೆ ಆ ನ್ಯೂಟ್ರಿಷನ್ ಅಥವಾ ವೈಟಮಿನ್ಸ್ ಅವರಲ್ಲಿ ಇಲ್ಲ ಅಂದಾಗ ಡೆಲಿವರಿಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ? ಈಗ ಇದ್ದಾಗ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ, ತೀರಾ ಕಡಿಮೆ ಇತ್ತು ಅಂದಾಗ ಡೆಲಿವರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಕಾಂಟ್ರಾಕ್ಷನ್ಸ್ ಎಲ್ಲ ಸರಿಯಾಗಿ ಬರೋದಿಲ್ಲ, ಕೆಲವ್ರಿಗೆ ಲೇಬರ್ ಪ್ರೋಗ್ರೆಷನ್ ಸರಿಯಾಗಿ ಆಗಲ್ಲ, ಅವ್ರಿಗೆ ಮಸಲ್ ಸ್ಟ್ರೆಂತ್ ಕಡಿಮೆ ಇದ್ರೆ ದೇ ಕೆ ನಾಟ್ ಪುಷ್ ಪ್ರಾಪರ್ಲಿ. ಸ್ವಲ್ಪ ಚಾನ್ಸಸ್ ಆಫ್ ಸಿಸೇರಿಯನ್ ಡೆಲಿವರೀಸ್ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಸ್ಲೈಟ್ಲಿ. ಓಕೆ, ಸಿಸೇರಿಯನ್ ಡೆಲಿವರಿ ಆಗುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಡಾಕ್ಟರ್, ನೀವು ಫಾಲಿಕ್ ಆಸಿಡ್ ಬಗ್ಗೆ ಅವಾಗ್ಲೇ ಮಾತಾಡ್ತಾ ಹೇಳಿದ್ರಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಈಗ ಒಂದ್ ವೇಳೆ ಫಾಲಿಕ್ ಆಸಿಡ್ ಬಾಡಿಲಿ ಕರೆಕ್ಟ್ ಆಗಿಲ್ಲ ಅಂದಾಗ ಏನಾಗುತ್ತೆ, ಅಥವಾ ಆ ಫಾಲಿಕ್ ಆಸಿಡ್ ಗರ್ಭಿಣಿಯರಿಗೆ ಎಷ್ಟು ಮುಖ್ಯ ಆಗುತ್ತೆ? ಸಿ ಫಾಲಿಕ್ ಆಸಿಡ್ ಕಡಿಮೆ ಇದ್ರೆ ಬಾಡಿಯಲ್ಲಿ ಅದು ಮೇನ್ಲಿ ಯುಟಿಲೈಸ್ ಆಗೋದು DNA ಫಾರ್ಮೇಷನ್ಗೆ. ಮಗುದು ಎಲ್ಲಾದ ಸೆಲ್ಸ್ ಅಲ್ಲೂ DNA ಫಾರ್ಮೇಷನ್ ಆಗುವಾಗ ಕರೆಕ್ಟ್ ಲೆವೆಲ್ ಅಲ್ಲಿ ಇದ್ರೆ ಅದು ಸೆಲ್ ಸ್ಟ್ರಕ್ಚರ್ಸ್ ಮತ್ತೆ ಜೀನ್ ಕೋಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅದು ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಮಿಸ್ಕ್ಯಾರೇಜ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಫಾಸ್ಟ್ ಡಿವೈಡಿಂಗ್ ಸೆಲ್ಸ್, ಅದು ಬ್ರೈನ್ ಸೆಲ್ಸ್, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಮೇನ್ಲಿ ಮಿಸ್ಕ್ಯಾರೇಜ್ ಅಂಡ್ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ವಿಲ್ ಬಿ ಮೋರ್ ಇಫ್ ದೇರ್ ಇಸ್ ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ. ಸೊ ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ ಇದ್ದಾಗ ಈ ಪ್ರಾಬ್ಲಮ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಸಪ್ಲಿಮೆಂಟ್ ಮುಖಾಂತರನೇ ಕೊಡ್ತೀರಲ್ವಾ ಡಾಕ್ಟರ್? ಹೌದು, ಓರಲಿ ನಾವು ಊಟ ಮಾಡೋದ್ರಲ್ಲಿ ಒಂದು 10 to 20% ಅಷ್ಟೇ ಅಬ್ಸಾರ್ಪ್ಷನ್ ಆಗೋದು. ಅದು ದಿನ ಸೊಪ್ಪು ತಿಂದ್ರೆ, ದಿನ ತಿಂತಿಲ್ಲ ಅಂದ್ರೆ ಅಷ್ಟು ಫಸ್ಟ್ ಆಫ್ ಆಲ್ ವಿ ಡೋಂಟ್ ಟೇಕ್ ಇಟ್ ಸೆಲ್ಫ್. ಅಂಡ್ ತಿನ್ನೋದ್ರಲ್ಲೂ ಅಬ್ಸಾರ್ಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ವಿ ಡೋಂಟ್ ಎಕ್ಸ್ಪೆಕ್ಟ್ ಆ ಲೆವೆಲ್ ಬಾಡಿಯಲ್ಲಿ ಬರ್ತಿದೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿಕ್ ಆಗೋದಿಲ್ಲ. ಸೊ 400 ಇಂಟರ್ನ್ಯಾಷನಲ್ ಯೂನಿಟ್ಸ್ 400 ಮೈಕ್ರೋಗ್ರಾಮ್ ಬೇಕಾಗತ್ತೆ ಅದು. ಓಕೆ, ಅಂದ್ರೆ ಸೊಪ್ಪುಗಳಲ್ಲದೆ ಹೆಚ್ಚಾಗಿರುತ್ತೆ ಫಾಲಿಕ್ ಆಸಿಡ್ ಅಂತ? ಹೌದೌದು, ಫಾಲಿನೇಟ್ ಅಂದ್ರೆ ಅದು ಲೀವ್ಸ್, ಅದು ಹೆಸರು ಬಂದಿರೋದೇ ಹಾಗೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ವೈಟಮಿನ್ಸ್ ಆಗಿರ್ಬೋದು ಅಥವಾ ಈ ನ್ಯೂಟ್ರಿಷನ್ ಕರೆಕ್ಟ್ ಆಗಿ ಅವ್ರು ತಗೋತಿಲ್ಲ ಅಂದಾಗ ಅವ್ರಿಗೆ ಏನಾದ್ರು ಸಿಂಪ್ಟಮ್ಸ್ ಗೊತ್ತಾಗತ್ತಾ ಬಾಡಿಲಿ? ಈಗ ನನ್ನ ಬಾಡಿಲಿ ಏನೋ ಕಡಿಮೆ ಆಗಿದೆ, ಆ ರೀತಿ ಸಿಂಪ್ಟಮ್ಸ್ ಗರ್ಭಿಣಿಯರಿಗೆ ಏನಾದ್ರು ಗೊತ್ತಾಗತ್ತಾ? ಡೆಫಿನೆಟ್ಲಿ ಗೊತ್ತಾಗುತ್ತೆ. ಮೇನ್ಲಿ ವೈಟಮಿನ್ B ಕಾಂಪ್ಲೆಕ್ಸ್ ಕಡಿಮೆ ಇದ್ದಾಗ ದೇ ಸ್ಟಾರ್ಟ್ ಗೆಟಿಂಗ್ ಕ್ರ್ಯಾಂಪ್ಸ್, ಕಾಫ್ ಮಸಲ್ಸ್, ಕಾಲಲ್ಲಿ ಕ್ರ್ಯಾಂಪ್ಸ್ ಬರೋದು, ಮತ್ತೆ ಒಂದ್ ಸ್ವಲ್ಪ ವಾಕ್ ಮಾಡಿದ್ರು ಸುಸ್ತಾಗೋದು, ಡ್ರೌಸಿನೆಸ್ ಇರೋದು, ಫಟೀಗ್ಡ್ ಅಂತ ಏನಂತ ಕರಿತೀವಿ, ಕೆಲಸ ಮಾಡಕ್ ಆಗಲ್ಲ, ಅವ್ರದ್ದು ಎಕ್ಸಸೈಸ್ ಕೆಪಾಸಿಟಿ ಕಡಿಮೆ ಇರೋಂಥದ್ದು, ಮತ್ತೆ ಸ್ಲೀಪ್ಲೆಸ್ನೆಸ್, ನಿದ್ದೆ ಬರೋಂಗ ಆಗುತ್ತೆ ಬಟ್ ಆಕ್ಚುಲಿ ದೇ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಅ ಗುಡ್ ಸೌಂಡ್ ಸ್ಲೀಪ್. ಇವಿಷ್ಟೂ ವಿಲ್ ಅಫೆಕ್ಟ್ ದ ಪ್ರೆಗ್ನೆಂಟ್ ಮದರ್ಸ್. ಸೊ ಎಲ್ಲ ಸಿಂಪ್ಟಮ್ಸ್ ಇದ್ರೆ ಅವರು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಬೆಸ್ಟ್ ಅಂತೀರಾ? ಹೌದು ಹೌದು, ಮೇನ್ಲಿ ಕ್ರ್ಯಾಂಪ್ಸ್, ಮೋಸ್ಟ್ ಆಫ್ ದಮ್ ಇಟ್ ಸ್ಟಾರ್ಟ್ಸ್ ವಿತ್ ಲೆಗ್ ಕ್ರ್ಯಾಂಪ್ಸ್, ಮಸಲ್ ಕ್ರ್ಯಾಂಪ್ಸ್, ಹಿಡ್ಕೊಳ್ಳೋದು, ಮಸಲ್ ಕ್ಯಾಚಸ್, ಈ ತರ ಆಗ್ತಿದ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ನ ಮೀಟ್ ಮಾಡಿ ವೈಟಮಿನ್ ಸಪ್ಲಿಮೆಂಟೇಷನ್ಸ್ ನ ಸ್ಟಾರ್ಟ್ ಮಾಡ್ಕೋಬೇಕು, ಅಲಾಂಗ್ ವಿತ್ ಐರನ್ ಅಂಡ್ ಕ್ಯಾಲ್ಸಿಯಂ. ಡಾಕ್ಟರ್, ಗರ್ಭಿಣಿಯರಿಗೆ ಈ ಪ್ರೋಟೀನ್ ಎಷ್ಟು ಮುಖ್ಯ ಆಗಿರುತ್ತೆ? ಅಂದ್ರೆ ಈ ಪ್ರಿನೇಟಲ್ ವೈಟಮಿನ್ಸ್ ಇಮ್ಯೂನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಡಾಕ್ಟರ್? ಸಿ ಪ್ರಿನೇಟಲ್ ವೈಟಮಿನ್ಸ್ ಮತ್ತೆ ಪ್ರೋಟೀನ್ ಇಂಟೆಕ್ ಮೇನ್ಲಿ ನಾವು ಸಿರಿಯಲ್ಸ್, ಪಲ್ಸಸ್ ಅದರಿಂದ ಬರಬೇಕು. ಅರೌಂಡ್ ಮೇನ್ಲಿ ಪರ್ ಡೇ ಅರೌಂಡ್ 60 ಗ್ರಾಮ್ ಪ್ರೋಟೀನ್ ಇಂಟೇಕ್ ತರ ಇರಬೇಕಾಗತ್ತೆ ಪ್ರೆಗ್ನೆನ್ಸಿಯಲ್ಲಿ. ಅಂಡ್ ದಟ್ ಮೇನ್ಲಿ ಕಮ್ಸ್ ಫ್ರಮ್ ಪಲ್ಸಸ್. ಅಂಡ್ ನಾನ್ ವೆಜ್ ತಿನ್ನೋರಿಗೆ ಚಿಕನ್, ಮಟನ್, ಮೀಟ್ ಅಲ್ಲಿ ಬರುತ್ತೆ, ಇಲ್ಲ ಪನ್ನೀರ್ ಅಲ್ಲಿ ಬರುತ್ತೆ. ಸೊ ಗುಡ್ ಅಮೌಂಟ್ ಆಫ್ ಪ್ರೋಟೀನ್ ಇಂಟೇಕ್ ಇದ್ದಾಗ ಇಮ್ಯೂನ್ ಸೆಲ್ಸ್ ಅವ್ರದ್ದು ಎಬಿಲಿಟಿ ಟು ಫೈಟ್ ಆಫ್ ದ ಇನ್ಫೆಕ್ಷನ್ಸ್
ತುಂಬಾ ಜಾಸ್ತಿ ಇರುತ್ತೆ. ಡಾಕ್ಟರ್, ಈ ಗರ್ಭಿಣಿಯರು ಆ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಏನಿದೆ, 1 ತಿಂಗಳಿಂದ ಡೆಲಿವರಿ ಆಗೋ ತನಕ ಟೈಮ್ ಇದೆಯಲ್ಲ, ಸೊ ಆ ಟೈಮಲ್ಲಿ ಅವರ ಬಾಡಿಯನ್ನು ಅವ್ರು ಹೈಡ್ರೇಟ್ ಮಾಡ್ಕೊಳ್ಳೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಒಂದ್ ವೇಳೆ ಬಾಡಿ ಆ ಟೈಮಲ್ಲಿ ಡಿಹೈಡ್ರೇಟ್ ಆದಾಗ ಏನಾದ್ರೂ ಸಮಸ್ಯೆ ಉಂಟಾಗುತ್ತಾ? It's very important. Hydration all the time is very important. Minimum 2.5 to 3 liters water, ಅಂದ್ರೆ 8 to 10 big glasses per day ಅಷ್ಟು ನೀರು ಬೇಕಾಗುತ್ತೆ. See, our body is around 70% water. ಸೊ ಆ ವಾಟರ್ ಡೈಲಿ ರಿಜುವಿನೇಟ್ ಆಗ್ತಾ ಇರಬೇಕು. ಇಟ್ ಗೋಸ್ ಇನ್ ಅಂಡ್ ಕಮ್ಸ್ ಔಟ್ ಇನ್ ದ ಫಾರ್ಮ್ ಆಫ್ ಯೂರಿನ್, ಸ್ವೆಟ್. ನಮ್ಮ ರೆಸ್ಪಿರೇಷನ್ ಅಲ್ಲೂ ಹೊರಗಡೆ ಹೋಗ್ತಾ ಇರುತ್ತೆ. ನಾವು ಎಷ್ಟು ಚೆನ್ನಾಗಿ ತಗೊಳ್ತೀವಿ ಅಷ್ಟು ಚೆನ್ನಾಗಿ ಬಾಡಿ ರೀಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಅಂಡ್ ಮಗುಗೂ ಅಷ್ಟೇ, ಫಸ್ಟ್ ಟ್ರೈಮಿಸ್ಟರ್ ಇಂದ ಹಿಡಿದು ಡೆಲಿವರಿ, ಪೋಸ್ಟ್ ಡೆಲಿವರಿವರೆಗೂ ವಾಟರ್ ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಒಂಥರ 4 ಪಿಲ್ಲರ್ಸ್ ಅಂತ ಅನ್ಕೋಬಹುದು ನಾವು. ಒಂದು ಸ್ಲೀಪ್, ಪ್ರಾಪರ್ ನ್ಯೂಟ್ರಿಷನ್, ವಾಟರ್ ಇಂಟೇಕ್, ಎಕ್ಸಸೈಸಸ್. ಇಷ್ಟು 4 ಚೆನ್ನಾಗಿ ಮಾಡಿದ್ರೆ ಪ್ರೆಗ್ನೆನ್ಸಿ ಔಟ್ಕಮ್ ವಿಲ್ ಬಿ ಆಸಮ್. ಓಕೆ, ಅಂದ್ರೆ ಕರೆಕ್ಟ್ ಆಗಿ ಫುಡ್ ತಗೋಬೇಕು, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು, ನಿದ್ದೆ ಚೆನ್ನಾಗಿ ಮಾಡ್ಬೇಕು. ಸೊ ಅದು ಅವರ ಮೆಂಟಲ್ ಹೆಲ್ತ್ಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಬಾಡಿಯನ್ನ ಹೈಡ್ರೇಟ್ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್, ನೀರ್ ಕುಡಿಯೋದನ್ನ ಬಿಟ್ಟು ಬೇರೆ ಯಾವ್ದ್ರ ಮುಖಾಂತರನಾದ್ರೂ ಬಾಡಿ ಹೈಡ್ರೇಟ್ ಮಾಡ್ಕೋಬಹುದಂದ್ರೆ, ಪರ್ಟಿಕ್ಯುಲರ್ಲಿ ಆ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ? ವಾಟರ್ ಇಂಟೇಕ್, ಲಿಕ್ವಿಡ್ ಇಂಟೇಕ್ ಅಟ್ಲೀಸ್ಟ್ 2.5 to 3 ಲೀಟರ್ಸ್ ಇರಬೇಕು. ಅದರಲ್ಲಿ ನೀರಿನ ಜೊತೆಗೆ ಎಳ್ನೀರು, ಬೇರೆ ಜ್ಯೂಸ್ಗಳು ತಗೋಬಹುದು. ಬಟ್ ಜ್ಯೂಸಸ್ ವಿ ಡೋಂಟ್ ಪ್ರಿಫರ್. ಹಣ್ಣನ್ನ ಹಾಗೆ ತಿಂದ್ರೇನೆ ಒಳ್ಳೇದು ಯಾವಾಗ್ಲೂ. ಅದನ್ನ ಕ್ರಶ್ ಮಾಡಿ ಫೈಬರ್ಸ್ನೆಲ್ಲ ಕಟ್ ಡೌನ್ ಮಾಡಿ ತಗೊಂಡ್ರೆ ಅದರಿಂದ ಅಷ್ಟು ಯೂಸ್ ಆಗಲ್ಲ ನಮ್ಗೆ. ಆ ಒಂದು ಕಾರಣಕ್ಕೆ ಹಣ್ಣನ್ನು ಹಾಗೆ ತಿಂದು ನೀರ್ನ ಕುಡಿಯೋದು ಒಳ್ಳೇದು. ಬಟ್ ತಿನ್ನಕ್ ಆಗ್ತಾ ಇಲ್ಲ ಫ್ರೂಟ್ಸ್ ಅಂತ ಹೇಳಿದ್ರೆ ಜ್ಯೂಸಸ್ ಮಾಡ್ಕೊಂಡು ತಗೋಬಹುದು. ಬಟ್ ಅದರ್ವೈಸ್ ಎಳ್ನೀರು ಮತ್ತೆ ನೀರು ಇವೆರಡು ಕ್ವಾಂಟಿಟಿ ಚೆನ್ನಾಗಿ ತಗೋಬೇಕು. ಡಾಕ್ಟರ್, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಕೆಲವರಿಗೆ ಹೆಚ್ಚು ಹುಳಿ ತಿನ್ಬೇಕು ಅನ್ಸುತ್ತೆ, ಹೆಚ್ಚು ಖಾರ ತಿನ್ಬೇಕು ಅನ್ಸುತ್ತೆ. ಸೊ ಈ ಟೈಮ್ ಅಲ್ಲಿ ಅವ್ರೇನಾದ್ರೂ ಆ ರೀತಿ ಬೇಕು ಅಂತ ಹೇಳ್ಬಿಟ್ಟು ಆ ಐಟಮ್ಸ್ ನ ಹೆಚ್ಚಾಗಿ ಸೇವನೆ ಮಾಡಿದ್ರು ಅಂತ ಹೇಳಿದ್ರೆ ಅದು ಅವ್ರಿಗೆ ಏನಾದ್ರೂ ಬ್ಯಾಡ್ ಆಗಿ ಎಫೆಕ್ಟ್ ಆಗುತ್ತಾ ಅಥವಾ ಏನು ಎಫೆಕ್ಟ್ ಆಗಲ್ವಾ? ಹೇಗೆ? ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಬಾಡಿ ವಿಲ್ ಬಿ ವೆರಿ ಸೆನ್ಸಿಟಿವ್. ನೀವು ಪ್ರೆಗ್ನೆಂಟ್ ಮದರ್ಸ್ ನ ನೋಡ್ಬೋದು. ದೆ ಕ್ಯಾನ್ ಸೆನ್ಸ್ ಎವ್ರಿಥಿಂಗ್ ವೆರಿ ಫಾಸ್ಟ್ಲಿ ಇನ್ ಟರ್ಮ್ಸ್ ಆಫ್ ಸ್ಮೆಲ್, ಟೇಸ್ಟ್, ಟಚ್ ಎಲ್ಲಾನು ಬೇಗ ಗೊತ್ತಾಗುತ್ತೆ ಅವರಿಗೆ. ಸೊ ಇಫ್ ದೇ ಆರ್ ಟೇಕಿಂಗ್ ಸ್ಪೈಸಿ ಫುಡ್, ಹುಳಿ ಇರೋಂಥ ತಗೊಂಡ್ರೆ ಬಾಡಿನೂ ಕೂಡ ಒಳಗಡೆಯಿಂದ ರಿಯಾಕ್ಷನ್ ಬೇಗ ಆಗುತ್ತೆ. ಅವ್ರಿಗೆ ವಾಮಿಟಿಂಗ್ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ, ಗ್ಯಾಸ್ ಡಿಸ್ಟೆನ್ಷನ್ ಏನಂತ ಕರಿತೀವಿ ಅದು ಜಾಸ್ತಿ ಆಗತ್ತೆ. ಸೊ ಇದೆಲ್ಲ ಜಾಸ್ತಿ ಇದ್ದಾಗ ಅವ್ರಿಗೆ ವಾಕಿಂಗು, ಎಕ್ಸಸೈಸು, ನಿದ್ದೆ ಎಲ್ಲದ್ರ ಮೇಲೂ ಎಫೆಕ್ಟ್ ಆಗತ್ತೆ. ಒನ್ಸ್ ಇನ್ ಅ ವೈಲ್ ಸ್ಪೈಸಿ ಫುಡ್ ಅಥವಾ ಹುಳಿ ಇರುವಂತ ತಿನ್ನೋದು ಓಕೆ, ಬಟ್ ಟೇಸ್ಟಿಗೋಸ್ಕರ ಪ್ರತಿ ಊಟನೂ ಹಾಗೆ ಮಾಡಬಾರ್ದು. ನಮ್ಮ ಬಾಡಿ ಹೇಗೆ ಅದನ್ನ ತಗೋತಾ ಇದೆ ನೋಡ್ಕೊಂಡು ದೆನ್ ವಿ ನೀಡ್ ಟು ಮಾಡಿಫೈ ಅವರ್ ಡಯಟ್ ಅಕಾರ್ಡಿಂಗ್ಲಿ. ಅಂದ್ರೆ ಒಂದ್ಸತಿ ಏನೋ ಆಸೆ ಆಯ್ತು ಬಸ್ರಿ ಬೈಕೆ ಅಂತ ಯಾವಾಗ್ಲೂ ಒಂದ್ಸತಿ ತಿನ್ಬೋದು, ಹಾಗಂತ ಹೇಳ್ಬಿಟ್ಟು ಎವ್ರಿ ಟೈಮ್ ಹೆಚ್ಚು ಸ್ವೀಟ್ ತಿನ್ನೋದು ಅಥವಾ ಹುಳಿ ಖಾರ ತಿನ್ನೋದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಹೌದೌದು. ಸ್ವೀಟ್ ಬಂದಾಗ ಐಡಿಯಲಿ ವಿ ಶುಡ್ ನಾಟ್ ಹ್ಯಾವ್ ಸ್ವೀಟ್ಸ್. ವಿತ್ ದ ಪ್ರೆಸೆಂಟ್ ಡೇ ಗ್ಲುಕೋಸ್ ಇಂಟಾಲರೆನ್ಸ್ ಅಂದ್ರೆ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಅಥವಾ ಗ್ಲುಕೋಸ್ ಇಂಟಾಲರೆನ್ಸ್ ನಾವು ಎಷ್ಟು ನೋಡ್ತಿದ್ದೀವಿ, ಅರೌಂಡ್ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಅಪ್ ಟು 40 to 50% ಆಕ್ಚುಲಿ. ಸೊ ಸ್ವೀಟ್ಸ್ ಆಸ್ ಸಚ್ ವಿಚ್ ಕಂಟೈನ್ಸ್ ಓನ್ಲಿ ಶುಗರ್ಸ್, ನ್ಯೂಟ್ರಿಷನಲಿ ಇನ್ನೇನು ಇರಲ್ಲ ಅದರಲ್ಲಿ. ಇಟ್ ಈಸ್ ಬೆಟರ್ ನಾಟ್ ಟು ಹ್ಯಾವ್. ಒನ್ಸ್ ಇನ್ ಅ ವೈಲ್ ಜಸ್ಟ್ ಟೇಸ್ಟಿಗೋಸ್ಕರ ತಗೊಂಡ್ರೆ ಓಕೆ, ಅದರ್ವೈಸ್ ಆಸ್ ಅನ್ ಎವ್ರಿ ಡೇ ಪಾರ್ಟ್ ತಗೋಬಾರ್ದು. ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್ ಡಯಟ್ ವಿತ್ ಗುಡ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂಡ್ ವಿಟಮಿನ್ಸ್. ಸೊ ಅದನ್ನೇ ಡೈಲಿ ಫುಡ್ ಅನ್ನೋ ತರ ತಗೊಂಡ್ರೆ ಎಫೆಕ್ಟ್ ಆಗೇ ಆಗುತ್ತೆ. ತಿನ್ಲೇಬಾರ್ದು. ನಾವು ತುಂಬಾ ಡಿಸಿಪ್ಲಿನ್ಡ್ ಆಗಿ ಡಯಟ್ ನೋಡ್ಕೋಬೇಕು ಯಾವಾಗ್ಲೂ ನಾವು. ಹೌದು ಡಾಕ್ಟರ್, ಈಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ 3 months ಅಲ್ಲಿ ಆಗಿರ್ಬೋದು, ಏನೇ ತಿಂದ್ರು ಕೂಡ ವಾಮಿಟ್ ಆಗುತ್ತೆ, ಹೊಟ್ಟೆಯಲ್ಲಿ ನಿಲ್ಲದೇ ಇಲ್ಲ. ಸೊ ಆ ರೀತಿ ಬಾಡಿ ನೇಚರ್ ಇರೋರು ಹೇಗೆ ತಮ್ಮ ಹೆಲ್ತ್ ಅನ್ನ ನೋಡ್ಕೋಬೇಕು? ಈಗ ಸಪ್ಲಿಮೆಂಟ್ ತಗೊಂಡ್ರು ಅಂತ ಹೇಳಿದ್ರೆ ಮೇ ಬಿ ಅದು ಕೂಡ ವಾಮಿಟ್ ಆಗ್ಬೇಕಾದ್ರೆ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಏನೇ ಫುಡ್ ತಗೊಂಡ್ರು ಹೊರಗಡೆ ಹೋಗುತ್ತೆ. ಸೊ ಈ ಟೈಮ್ ಅಲ್ಲಿ ಅವರ ಹೆಲ್ತ್ ಅನ್ನ ಹೆಂಗ್ ನೋಡ್ಕೋಬೇಕಾಗುತ್ತೆ ಅವ್ರು?
ಈ ತರ ಕಂಡೀಷನ್ ನಲ್ಲಿ ಫಸ್ಟ್ ಒಂದು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ಕರಿತೀವಿ. ಅದರಲ್ಲಿ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ತಗೊಂತಾ ಹೋಗ್ಬೇಕಾಗತ್ತೆ. ಅಂದ್ರೆ ನಮ್ಗೆ ಎಷ್ಟು ತಿನ್ನಕ್ಕಾಗತ್ತೆ, ಈವನ್ 4-5 ಬೈಟ್ ಆದ್ರೂ ಓಕೆ, ಸ್ವಲ್ಪ ಏನ್ ಸೇರುತ್ತೆ ಅದು ತಿಂತಾ ಹೋಗ್ಬೇಕು. ಮತ್ತೆ ನೀರುನು ಅಷ್ಟೇ, ಒಟ್ಟಿಗೆ ಅವರು ಕುಡಿಯಕ್ ಆಗೋಲ್ಲ. ಸೊ ಸಿಪ್ ಬೈ ಸಿಪ್ ಒಂದು ಬಾಟಲ್ ಇಟ್ಕೊಂಡು ತಗೋತಾನೇ ಇರಬೇಕು ಥ್ರೂ ಔಟ್ ದ ಡೇ ಟು ಮೇಂಟೈನ್ ಹೈಡ್ರೇಷನ್. ಸೆಕೆಂಡ್ ಥಿಂಗ್, ಸೊ ನೀವು ಡಾಕ್ಟರ್ನ ನೋಡಿ ಅವ್ರು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಮೆಡಿಕೇಶನ್ಸ್ ಬರ್ಕೊಡ್ತೀವಿ ಯೂಶಲಿ. ಸೊ ಫಸ್ಟ್ ಲೈನ್ ಅಲ್ಲಿ ಬೆಟರ್ ಆದ್ರೆ ಅದೇ ವಾಮಿಟಿಂಗ್ ಮೆಡಿಕೇಶನ್ಸ್ ಅಥವಾ ಆಂಟಿ ಎಮಿಟಿಂಗ್ ಸಾಕಾಗತ್ತೆ. ಅದ್ರಲ್ಲಿ ವರ್ಕ್ ಆಗ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಫ್ ಮೆಡಿಕೇಶನ್ ಸ್ಟಾರ್ಟ್ ಮಾಡಿರ್ತೀವಿ. ಅದನ್ನು ತಗೊಂಡು ಯು ಹ್ಯಾವ್ ಟು ಟ್ರೈ ಟು ಈಟ್ ಆಸ್ ಮಚ್ ಆಸ್ ಪಾಸಿಬಲ್. ಮತ್ತೆ ಇನ್ನೊಂದು, ವೈಟಮಿನ್ ಬಿ ಕಾಂಪ್ಲೆಕ್ಸ್ ಡಿಫಿಷಿಯನ್ಸಿ ಇದ್ರೆ, B6 B12 ಡಿಫಿಷಿಯನ್ಸಿ ಇದ್ರೂ ಕೂಡ ವಾಮಿಟಿಂಗ್ ಟೆಂಡೆನ್ಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆ ಲೆವೆಲ್ಸ್ ಚೆಕ್ ಮಾಡಿ B12 ಸಪ್ಲಿಮೆಂಟ್ಸ್ ಕರೆಕ್ಟ್ ಆಗಿ ತಗೋಬೇಕಾಗತ್ತೆ. ಕೆಲವ್ರಿಗೆ ತಗೊಳಕ್ ಆಗೋದೇ ಇಲ್ಲ, ಅವ್ರಿಗೆ 1-2 ಡೋಸ್ ಇಂಜೆಕ್ಷನ್ಸ್ ಕೊಟ್ಟು ಅದನ್ನೆಲ್ಲ ಸರಿ ಮಾಡಿ ನಿಧಾನವಾಗಿ ಓರಲ್ ಸಪ್ಲಿಮೆಂಟೇಶನ್ ಸ್ಟಾರ್ಟ್ ಮಾಡ್ತೀವಿ. ಓಕೆ ಡಾಕ್ಟರ್, ಈ ಒಮೆಗಾ 3 ಫ್ಯಾಟಿ ಆಸಿಡ್ ಬಗ್ಗೆ ನೀವು ಆಗ್ಲೇ ಮಾತಾಡ್ತಾ ಹೇಳಿರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ. ಸೊ ಅದು ಫುಡ್ ಅಲ್ಲಿ ನಮ್ಗೆ ಏನಾದ್ರು ಸಿಗತ್ತಾ ಅಥವಾ ಸಪ್ಲಿಮೆಂಟರಿ ಮಾತ್ರ ಸಿಗತ್ತಾ, ಹೇಗೆ? ಫುಡ್ ಅಲ್ಲಿ ಸಿಕ್ಕುತ್ತೆ, ಬಟ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಮತ್ತೆ ಫಿಶ್, ಎಗ್ ಈ ತರ ಐಟಮ್ಸ್ ಅಲ್ಲಿ ಇರುತ್ತೆ, ಬಟ್ ಇದನ್ನ ನಾವು ಜಾಸ್ತಿ ತಗೊಳಕ್ಕಾಗಲ್ಲ. ಸೊ ಪರ್ ಡೇ ಅರೌಂಡ್ 200 ಮಿಲಿಗ್ರಾಮ್ ಅನ್ನಷ್ಟು ಬೇಕಾಗುತ್ತೆ ನಮ್ಗೆ. ಅದು ಫುಡ್ ಅಲ್ಲಿ ನಾವು ಅಷ್ಟು ತಗೊಂಡು ಅದರಿಂದ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಡಾಕ್ಟರ್, ಈ ಒಮೆಗಾ 3 ಫ್ಯಾಟಿ ಆಸಿಡ್ ಗರ್ಭಿಣಿ ಹಾಗೇನೆ ಮಗು ಇಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಮಗುವಿನ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ ಅಥವಾ ಗರ್ಭಿಣಿಯರ ಆರೋಗ್ಯ ಮಾತ್ರ ಚೆನ್ನಾಗಿರುತ್ತೆ, ಆ ತರ ಏನಾದ್ರು ಇದೆಯಾ? ಹೌದೌದು, ಇಬ್ರಿಗೂನು ಇಂಪಾರ್ಟೆಂಟ್. ತಾಯಿಗೆ ಅವ್ರದ್ದು ಮಸಲ್ ಸ್ಟ್ರೆಂತ್, ಇಮ್ಯುನಿಟಿ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ, ಅವ್ರದ್ದು ಸೆಲ್ ರಿಜುವಿನೇಷನ್ಸ್ ಎಲ್ಲದಕ್ಕೂ. ಮಗುಗೆ ಮೇನ್ಲಿ ಬ್ರೈನ್ ಡೆವಲಪ್ಮೆಂಟ್ ಅಂಡ್ ಗ್ರೋತ್, ಮಗುದ್ ಗ್ರೋತ್, ಓವರ್ ಆಲ್ ಗ್ರೋತ್ ಏನಂತ ಕರಿತೀವಿ, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್, ನೀವು ಹೆಲ್ದಿ ಡಯಟ್ ಬಗ್ಗೆ ಹೇಳಿದ್ರಿ ಅವಾಗ. ಸೊ ಹೆಲ್ದಿ ಇದೆ ಅಂತ ಹೇಳ್ಬಿಟ್ಟು ಒಂದ್ ಫುಡ್ ಅನ್ನ ಹೆಚ್ಚು ತಗೊಳ್ಳೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಇಷ್ಟಿಷ್ಟೇ ಕ್ವಾಂಟಿಟಿಯಲ್ಲಿ ಅದನ್ನ ಸೇವನೆ ಮಾಡ್ಬೇಕು ಅಂತ ಇರತ್ತೆ. ಸೊ ಗರ್ಭಿಣಿಯರು ಸ್ಪೆಷಲಿ ಈ ಟೈಮ್ ಪೀರಿಯಡ್ ಅಲ್ಲಿ ಅವ್ರು ತಗೊಳ್ಳುವಂತ ಫುಡ್ ಏನಿದೆ ಅದರ ಕ್ವಾಂಟಿಟಿ ಎಷ್ಟಿರ್ಬೇಕಾಗುತ್ತೆ ಡಾಕ್ಟರ್? ಕ್ವಾಲಿಟಿ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಸೊ ಕ್ವಾಂಟಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಕ್ವಾಂಟಿಟಿ ಕ್ಯಾಲರಿ ಅಂತ ಬಂದಾಗ ಪ್ರೀ ಪ್ರೆಗ್ನೆನ್ಸಿ ಅರೌಂಡ್ 2200 ಇರುತ್ತೆ. ಅಂಡ್ ಆವರೇಜ್ ವೆಯ್ಟ್ ಅರೌಂಡ್ 50 to 60 kg ಫಿಮೇಲ್ಸ್ ಅಂತ ತಗೊಂಡ್ರೆ, ಪ್ರೆಗ್ನೆನ್ಸಿಯಲ್ಲಿ ಅರೌಂಡ್ 2500 ಕ್ಯಾಲರೀಸ್ ಬೇಕಾಗುತ್ತೆ. ಡೆಲಿವರಿ ಆದ ನಂತರ ಲ್ಯಾಕ್ಟೇಷನ್ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, 2600 ಕಿಲೋ ಕ್ಯಾಲರೀಸ್ ಬೇಕಾಗುತ್ತೆ. ಸೊ ಈ ಕ್ಯಾಲರಿ ಇಂಟೇಕ್ನ ಥ್ರೂ ಔಟ್ ದ ಡೇ 4 to 5 ಟೈಮ್ಸ್ ಬ್ರೇಕ್ಔಟ್ ಮಾಡಿ ತಗೋಬೇಕಾಗತ್ತೆ. ಲೈಕ್ ಮಾರ್ನಿಂಗ್ ಅರೌಂಡ್ 300 to 400 ಕಿಲೋ ಕ್ಯಾಲರೀಸ್, ಅದಾದ ನಂತರ ಮತ್ತೆ ಬ್ರೇಕ್ ಮಾಡಿ ನೆಕ್ಸ್ಟ್ ಒನ್. ಅಂಡ್ ಈಚ್ ಟೈಮ್ ವೆನ್ ವಿ ಟೇಕ್ ಅದರಲ್ಲಿ ಬ್ಯಾಲೆನ್ಸ್ಡ್ ಆಗಿ ತಗೋಬೇಕು. ನಾವು ಮನೆಯಲ್ಲಿ ನಾರ್ಮಲಿ ಯೂಸ್ ಮಾಡುವಂಥ ದವಸ ಧಾನ್ಯಗಳು, ಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ ಅದನ್ನೇ ಇನ್ಕ್ಲೂಡ್ ಮಾಡಿ ನಾವಾಗೇನೆ ನಮ್ದು ತರ ಏನಿದೆ ಅದರಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಒಂದು ಫಾರ್ಮ್ ಮಾಡ್ಕೋಬೇಕಾಗುತ್ತೆ. ಡಾಕ್ಟರ್, ಈಗ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರು ಚೆನ್ನಾಗಿರೋ ಫುಡ್ ಅನ್ನ ತಗೋಬೇಕು, ಹೆಲ್ದಿ ಫುಡ್ ಅನ್ನ ತಗೋಬೇಕು, ಹೌದು. ಬಟ್ ಆ ಫುಡ್ ಅನ್ನ ತಗೊಳ್ಳುವಂತ ಟೈಮಿಂಗ್ಸ್ ಬಗ್ಗೆ ಹೇಳೋದಾದ್ರೆ, ಲೈಕ್ ಬೆಳಗ್ಗೆ ತಗೊಳ್ಳುವಂತ ಫುಡ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ತಗೊಳ್ಳುವಂತ ಫುಡ್, ನೈಟ್ ಡಿನ್ನರ್ ಆಗಿರ್ಬೋದು, ಇದ್ರ ಬಗ್ಗೆ ಹೇಳೋದಾದ್ರೆ? ಟೈಮಿಂಗ್ ಆಫ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಳಗ್ಗೆ ನಾವು ಎದ್ದ ತಕ್ಷಣ ಏನ್ ತಿಂತೀವಿ, ದಟ್ ಡಿಸೈಡ್ಸ್ ಹೌ ಅವರ್ ಮೆಟಬಾಲಿಸಮ್ ಗೋಸ್. ನಾವು ಫಸ್ಟ್ ಪ್ರೋಟೀನ್ ತಗೋಬೇಕು, ಆದಷ್ಟು ತರಕಾರಿಗಳು, ಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ ಅಲ್ಲಿ ಎಸ್ಪೆಷಲಿ ಆಲ್ಮಂಡ್ಸ್ ಅಂಡ್ ವಾಲ್ನಟ್ಸ್, ಸೋಕ್ಡ್ ಆಲ್ಮಂಡ್ಸ್ ಅಂಡ್ ವಾಲ್ನಟ್ಸ್ ಇದು ತಗೊಂಡ್ರೆ ನಮ್ದು ಬಾಡಿ ಮೆಟಬಾಲಿಸಮ್ ಕಿಕ್ ಸ್ಟಾರ್ಟ್ ಕರೆಕ್ಟ್ ವೇ ಅಲ್ಲಿ ಹೋಗುತ್ತೆ. ಅಕಸ್ಮಾತ್ ಫಸ್ಟ್ ಎದ್ದ ತಕ್ಷಣನೇ ಕಾರ್ಬೋಹೈಡ್ರೇಟ್ಸ್, ಸ್ವೀಟ್ಸ್ ಆ ಥರ ತಗೊಂಡ್ರೆ ಬಾಡಿ ವಿಲ್ ಗೋ ಇನ್ ಟು ದ ಫ್ಯಾಟ್ ಮೆಟಬಾಲಿಸಮ್ ಪಾತ್ವೇ. Like throughout the day it will get converted into the fat and get deposited. So first meal ಪ್ರೋಟೀನ್ ಆದಷ್ಟು ತಗೋಬೇಕು. ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಇಡಬೇಕಾಗತ್ತೆ. ಮತ್ತೆ ಸಂಜೆ 4 ಗಂಟೆ 5 ಗಂಟೆಗೆ ಮುಂಚೆ ಕಾಫಿ, ಟೀ ತಗೊಳ್ಳೋದನ್ನ ನಿಲ್ಲಿಸ್ಬೇಕು. ಅದಕ್ಕೆ ಮುಂಚೆನೆ ಮುಗಿಸ್ಕೊಂಡ್ಬಿಡ್ಬೇಕು. ಆಫ್ಟರ್ 4 or 5 ಕಾಫಿ, ಟೀ ತಗೋಬಾರ್ದು. ಅಂಡ್ ಫ್ರೂಟ್ಸ್ ಆಲ್ಸೋ ಬಿಫೋರ್ 5 PM ಇನ್ ದ ಈವ್ನಿಂಗ್ ಹಣ್ಣುಗಳನ್ನ ತಿನ್ನಬೇಕು. ಅದಾದ ನಂತರ ಹಣ್ಣುಗಳಾದಷ್ಟು ತಗೋಬಾರ್ದು, ಬಿಕಾಸ್ ಹಣ್ಣುಗಳಲ್ಲಿನೂ ಮೋಸ್ಟ್ಲಿ ಫ್ರಕ್ಟೋಸ್ ಕೊಡುತ್ತೆ ಆ್ಯಂಡ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರುತ್ತೆ. ಫ್ರಕ್ಟೋಸ್ ಅಂದರೆ ಗ್ಲುಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಬಾಡಿಗೆ ಹೋಗಿ, ಅದು ಈವ್ನಿಂಗ್ ಆದಮೇಲೆ ನಮಗೆ ಬೇಡ ಜಾಸ್ತಿ. ಇಲ್ಲ ಅಂತಂದರೆ
ಗ್ಲೂಕೋಸ್ ಇಂಟಾಲರೆನ್ಸು, ಶುಗರ್ಸ್ ಬರುವಂಥದ್ದು, ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಆ್ಯಂಡ್ ನೈಟ್ ಮೀಲ್ ನಿದ್ದೆ ಮಾಡೋದಕ್ಕೆ ಆಲ್ವೇಸ್ 3 ಅವರ್ಸ್ ಮುಂಚೆ ರಾತ್ರಿ ಊಟ ಮುಗಿಸ್ಬೇಕಾಗತ್ತೆ. ಮತ್ತು ರಾತ್ರಿ ಊಟದಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರಬೇಕು, ಪ್ರೋಟೀನ್ಸ್ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಸ್ವಲ್ಪ ಲೈಟಾಗಿ ಇಡಬೇಕು ರಾತ್ರಿ ಊಟ ಕೂಡ. ಮತ್ತು ಮಲಗುವಾಗ ಅಕಸ್ಮಾತ್ ಹಸಿವಾಗ್ತಿದೆ ಗರ್ಭಿಣಿಯರಿಗೆ ಅಂತ ಅಂದರೆ ಒಂದು ಸಣ್ಣ ಲೋಟದಲ್ಲಿ ಹಾಲು ತಗೋಬೋದು, ಶುಗರ್ಲೆಸ್ ಪ್ರೋಟೀನ್ ಪೌಡರ್. ಇಷ್ಟು ತಗೊಂಡ್ರೆ ದೇ ವಿಲ್ ಬಿ ಮೇಂಟೈನಿಂಗ್ ಅ ಗುಡ್ ಟೈಮಿಂಗ್ ಫಾರ್ ದೇರ್ ಡಯಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಡಾಕ್ಟರ್, ಹಾಗಿದ್ರೆ ಈ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಫುಡ್ ತಗೋತಾ ಇದ್ದಾರೆ ಅಥವಾ ಸಪ್ಲಿಮೆಂಟರಿ ತಗೋತಾ ಇದ್ದಾರೆ, ನ್ಯೂಟ್ರಿಷನ್ ಫುಡ್ ತಗೋತಾ ಇದ್ದಾರೆ ಅಂದಾಗ ಅದು ಅವರಿಗೆ ಆಫ್ಟರ್ ಡೆಲಿವರಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೆಸ್ಟ್ ಮಿಲ್ಕ್ ಪ್ರೊಡ್ಯೂಸ್ ಆಗೋದಕ್ಕೆ ಏನಾದ್ರು ಹೆಲ್ಪ್ ಮಾಡುತ್ತಾ? ಯಾಕಂದ್ರೆ ಕೆಲವರಿಗೆ ಹೇಳ್ತಾರೆ ಆಫ್ಟರ್ ಡೆಲಿವರಿ ಅವರಿಗೆ ತನ್ಗೆ ಏನು ಬ್ರೆಸ್ಟ್ ಮಿಲ್ಕ್ ಆಗಿಲ್ಲ, ಮಗುಗೆ ಕೊಡೋಕ್ ಹಾಲಿಲ್ಲ ಅಂತ ಹೇಳ್ತಾರೆ. ಸೊ ಈ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಅವರು ಹೆಲ್ದಿ ಆಗಿರೋದ್ರಿಂದಾಗಿ ಅದು ಏನು ಗುಡ್ ಎಫೆಕ್ಟ್ ಅನ್ನ ಕೊಡುತ್ತಾ, ಹೇಗೆ? 100% ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮನ್ನು ನಾವು ಹೇಗೆ ನೋಡ್ಕೋತೀವಿ ಅದೇ ರೀತಿ ನಮ್ಮ ಬಾಡಿ ರೆಸ್ಪಾನ್ಸ್ ಮಾಡುತ್ತೆ. ಪೋಸ್ಟ್ ಡೆಲಿವರಿ ಕೂಡ ಅದೇ ಥರ ರೆಸ್ಪಾನ್ಸ್ ಬರುತ್ತೆ. ಎಲ್ಲ ಫಿಸಿಯಾಲಜಿಕಲಿ ನಾರ್ಮಲ್ ಲೆವೆಲ್ಸಲ್ಲಿ ಇಟ್ಟರೆ ಡೆಲಿವರಿ ಆದ ನಂತರ ತಾನಾಗೇನೆ ಒಳಗಡೆಯಿಂದ ಹಾರ್ಮೋನಲ್ ವೇರಿಯೇಷನ್ ಫ್ಲಕ್ಚುಯೇಷನ್ಸ್ ಕರೆಕ್ಟಾಗಿ ಬಂದರೆ ಪ್ರೋಲ್ಯಾಕ್ಟಿನ್ ಕರೆಕ್ಟಾಗಿ ರೈಸ್ ಆಗುತ್ತೆ, ಹಾಲು ಲ್ಯಾಕ್ಟೇಷನ್ ಅಂತ ಕರಿತೀವಿ, ಅದು ಕರೆಕ್ಟಾಗಿ ಬರುತ್ತೆ. ಆ್ಯಂಡ್ ಪೋಸ್ಟ್ ಡೆಲಿವರಿ ಆಲ್ಸೋ ನೀರು ಡೆಲಿವರಿ ತನಕ 3 ಲೀಟರ್ಸ್ ತನಕ ತಗೊಂಡ್ರೆ ಒಳ್ಳೇದು. ಡೆಲಿವರಿ ಆದಮೇಲೆ ದಿನಕ್ಕೆ ಅಟ್ಲೀಸ್ಟ್ 4 to 5 ಲೀಟರ್ಸ್ ನೀರು ತಗೋಬೇಕಾಗತ್ತೆ. ಬಾಡಿ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ದೆನ್ ಓನ್ಲಿ ಬ್ರೆಸ್ಟ್ ಮಿಲ್ಕ್ ವಿಲ್ ಕಮ್ ಅಡಿಕ್ವೇಟ್ಲಿ. ಡಾಕ್ಟರ್, ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಹೆಚ್ಚು ಸ್ಕ್ರೀನ್ ಅನ್ನ ನೋಡೋದು ಅವ್ರಿಗೆ ಏನಾದ್ರು ಎಫೆಕ್ಟ್ ಅನ್ನ ಮಾಡುತ್ತಾ? ಲೈಕ್ ಆಗ್ಲೇ ಹೇಳ್ದಂಗೆ ಫಿಸಿಕಲಿ ಹಾಗೆ ಮೆಂಟಲ್ ಹೆಲ್ತ್ ಎರಡೂ ಕೂಡ ವೆಲ್ ಬೀಯಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೆಚ್ಚು ಸ್ಕ್ರೀನ್ ನೋಡೋದ್ರಿಂದಾಗಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಡೆಫಿನೆಟ್ಲಿ ಮೋರ್ ದ್ಯಾನ್ 2 hours ಇನ್ ಅ ಡೇ ಸ್ಕ್ರೀನ್ ಆದಷ್ಟು ನೋಡಬಾರ್ದು. ಮೋರ್ ದ್ಯಾನ್ ದಟ್ ಅನ್ಅವಾಯ್ಡೇಬಲ್. ಇವಾಗಿನವರು ತುಂಬಾ ಜನ ಸ್ಕ್ರೀನಲ್ಲೇ ಕೆಲಸ ಮಾಡೋದ್ರಿಂದ ವಿ ಕೆನ್ ನಾಟ್ ಟೆಲ್ ಲೈಕ್ ದಟ್. ಬಟ್ ಒನ್ಸ್ ದೇ ಕಮ್ ಹೋಮ್ ಮತ್ತೆ ಸುಮ್ಮನೆ ಅನ್ನೆಸೆಸರಿಲಿ ಬ್ರೌಸ್ ಮಾಡೋದು, ಸ್ಕ್ರೀನ್ ನೋಡೋದು ಅಥವಾ ಟಿವಿ ನೋಡೋದು ಮಾಡಬಾರ್ದು. ಆಲ್ರೆಡಿ ಅವರು 6 ಗಂಟೆ ಅದ್ರ ಮುಂದೆನೆ ಕೂತ್ಕೊಂಡು ಸ್ಕ್ರೀನ್ ಮುಂದೆನೆ ಎಕ್ಸ್ಪೋಜರ್ ಇದ್ದಾರೆ ಅಂತ ಅಂದ್ರೆ ಆ ರೇಡಿಯೇಷನ್ ಎಫೆಕ್ಟ್ಸ್ ವಿಲ್ ಬಿ ದೇರ್. ಇವಾಗ ಗೊತ್ತಾಗದೇ ಇರ್ಬೋದು, ದೇರ್ ಆರ್ ನೋ ಸಫಿಷಿಯಂಟ್ ಸ್ಟಡೀಸ್ ರೈಟ್ ನೌ ಟು ಟೆಲ್, ಬಟ್ ಅದು ಮುಂದಕ್ಕೆ ಗೊತ್ತಾಗುತ್ತೆ. maybe in 15 to 20 years down the lane we'll be able to tell with evidence what how harmful these screen effects are, and especially these screen lights or blue lights ella it's very harmful to our day to day activities actually. So night 7 o'clock ಆದ್ಮೇಲೆ ಬ್ಲೂ ಲೈಟ್ ಎಕ್ಸ್ಪೋಜರ್ ಇರಬಾರ್ದು. ಇಟ್ ಶುಡ್ ಬಿ ಅ ಕೈಂಡ್ ಆಫ್ ಆರೆಂಜ್ ಆರ್ ಯೆಲ್ಲೋಯಿಶ್ ಕೈಂಡ್ ಆಫ್ ಲೈಟ್ ಇರಬೇಕು. ರಾತ್ರಿ ಹೊತ್ತು ಮಲ್ಗಕ್ಕೆ 3 ಗಂಟೆ ಮುಂಚೆ ಸ್ಕ್ರೀನ್ ಎಕ್ಸ್ಪೋಜರೂ ಇರಬಾರ್ದು, ಮೊಬೈಲೂ ಜಾಸ್ತಿ ನೋಡಬಾರ್ದು. ಕೀಪ್ ಇಟ್ ವೆರಿ ಮಿನಿಮಲ್. ಎಷ್ಟು ಬೇಕು ಅವತ್ತಿನ ದಿನಕ್ಕೆ ಕಮ್ಯುನಿಕೇಟ್ ಮಾಡೋಕ್ಕೆ ಅಥವಾ ಏನಾದ್ರು ಇನ್ಫಾರ್ಮ್ ಮಾಡೋಕ್ಕೆ ಅಷ್ಟು ಮಾತ್ರ ಮಾಡಿ, ಉಳಿದಿದ್ದಕ್ಕೆ ಯೂಸ್ ಮಾಡಬಾರ್ದು. ಡಾಕ್ಟರ್, ಕೊನೆಯದಾಗಿ ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ ಗರ್ಭಿಣಿಯರು ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಬೇಕು? ಸೊ ಆ ಟೈಮ್ ಅಲ್ಲಿ, ಆ ಡ್ಯೂರೇಷನ್ ಇದೆಯಲ್ಲ, ಆ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ, ನಿಮ್ಮ ಒಂದು ಟಿಪ್ಸ್ ಅನ್ನ ಹೇಳೋದಾದ್ರೆ? ಆಲ್ರೆಡಿ ನಾನು ಒಂದ್ಸರಿ ಮೆನ್ಷನ್ ಮಾಡಿದೆ, ದೇರ್ ಆರ್ 4 pillars ಫಾರ್ ಅ ಹೆಲ್ದಿ ಪ್ರೆಗ್ನೆನ್ಸಿ. ಒಂದು ಪ್ರಾಪರ್ ನ್ಯೂಟ್ರಿಷನ್. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಅಡಿಕ್ವೇಟ್ ಅಮೌಂಟ್ ಕರೆಕ್ಟಾಗಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಊಟ ತಿಂಡಿ ಎಲ್ಲ ಟೈಮ್ ಟು ಟೈಮ್ ಮಾಡಬೇಕು. ನಿಮಗೆ ತುಂಬ ತಿನ್ನಕ್ಕಾಗ್ತಿಲ್ಲ ಅಂದ್ರೂ ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಲೈಟಾಗಿ ಏನು ತಿಂತೀರಾ ಅದರಲ್ಲೇ ತುಂಬ ಹೆಲ್ದಿಯಾಗಿ ತಗೋಬೇಕು. ಇದು ಫಸ್ಟು ಡಯಟಿಂದು. ಸೆಕೆಂಡ್ ಒನ್ ನಿದ್ದೆ. 8 hours ಮಿನಿಮಮ್ ಒಂದು ಕಂಟಿನ್ಯೂಸ್ ಸ್ಟ್ರೆಚಲ್ಲಿ ನಿದ್ದೆ ಮಾಡಬೇಕು. ನೀವು ನಿದ್ದೆ ಮಾಡಿದ್ರೆ ಮಗು ಬೆಳವಣಿಗೆ ಒಳಗಡೆ ಚೆನ್ನಾಗಿ ಸಿಕ್ಕತ್ತೆ. ಅಡಿಕ್ವೇಟ್ ರೆಸ್ಟ್. ಮತ್ತು ಮಧ್ಯಾಹ್ನ ಕೂಡ ಇಫ್ ಪಾಸಿಬಲ್ 30 to 45 minutes ರೆಸ್ಟ್ ತಗೋಬೇಕು. ಮೂರನೇದು ವಾಟರ್ ಇಂಟೇಕ್. 8 to 10 glasses ಮಿನಿಮಮ್. ಇದು ತಗೊಂಡ್ರೆ ನೀವು ಹೆಲ್ದಿ ಆಗಿರ್ತೀರ, ಮಗುಗೂ ಒಳಗಡೆ ಗ್ರೋತ್, ಮಗು ಸುತ್ತ ನೀರು ಎಲ್ಲನೂ ಚೆನ್ನಾಗಿರುತ್ತೆ. 8 to 10 glasses ವಾಟರ್ ಪರ್ ಡೇ. ನಾಲ್ಕನೇದು ಎಕ್ಸಸೈಸ್. ರೆಸ್ಟ್ ಆ್ಯಂಡ್ ಎಕ್ಸಸೈಸ್ ಬೋತ್ ಶುಡ್ ಬಿ ಬ್ಯಾಲೆನ್ಸ್ಡ್ ವೆರಿ ವೆಲ್. ಅಟ್ಲೀಸ್ಟ್ 30 to 45 minutes ಎಕ್ಸಸೈಸ್ ದಿನ ಮಾಡಬೇಕು. ಇಲ್ಲ ವಾಕ್ ಹೋಗಿ, ಇಲ್ಲ ಸ್ಟ್ರೆಚಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ 3 ಟ್ರೈಮಿಸ್ಟರ್ಗೂ ಡಿಫ್ರೆಂಟ್ ಎಕ್ಸಸೈಸಸ್ ಇದೆ.
ಫಸ್ಟ್ ಟ್ರೈಮಿಸ್ಟರ್ ಸ್ವಲ್ಪ ಕಡಿಮೆ ಇಟ್ಟಿರ್ತೀವಿ, ಸೆಕೆಂಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಮಾಡಿರ್ತೀವಿ, ಸೆಕೆಂಡಲ್ಲಿ ಆ್ಯಂಡ್ ದೆನ್ ವಿ ಕಾನ್ಸಂಟ್ರೇಟ್ ಮೋರ್ ಆನ್ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಮೂರನೇ ಟ್ರೈಮಿಸ್ಟರಲ್ಲಿ ಪೆಲ್ವಿಕ್ ಓಪನಿಂಗ್ ಎಕ್ಸಸೈಸಸ್, ಸಿಟ್ ಅಪ್ಸ್, ಬಟರ್ಫ್ಲೈ ಸ್ಟ್ರೆಚಸ್ ಇಂಥದ್ದನ್ನೆಲ್ಲ ಜಾಸ್ತಿ ಮಾಡಿಸ್ತೀವಿ. ಇಷ್ಟನ್ನ 4ನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ you will sail through pregnancy very easily and outcome will be better. You will see yourself better than what you were before pregnancy actually. ಓಕೆ, ಅಂದ್ರೆ ಬೇಸಿಕಲಿ ಹೆಲ್ತ್ ಅನ್ನ ನೋಡ್ಕೊಳ್ಳುವಂಥದ್ದು, ಫುಡ್ ತಗೊಳ್ಳೋದಾಗಿರ್ಬೋದು, ಫಿಸಿಕಲ್ ಆಕ್ಟಿವಿಟಿ, ಚೆನ್ನಾಗಿ ನಿದ್ದೆ ಮಾಡಬೇಕು, ವಾಟರ್ ಇಂಟೇಕ್ ಹೆಚ್ಚಾಗಿರ್ಬೇಕು, ಅಂದ್ರೆ ಹೈಡ್ರೇಟ್ ಆಗಿರ್ಬೇಕು. ಸೊ ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದೀರಾ. ಡಾಕ್ಟರ್, ಕೊನೆಯದಾಗಿ ಏನಾದ್ರು ಹೇಳಕ್ಕಿದ್ಯಾ? You are creating the next generation, both men and women. How you care for yourself, ನಿಮ್ಮನ್ನು ನೀವು ಯಾವ ಥರ ನೋಡ್ಕೋತೀರಾ, ಎಷ್ಟು ಚೆನ್ನಾಗಿ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ನೋಡ್ಕೋತೀರಾ, ಪೋಸ್ಟ್ ಡೆಲಿವರಿ ನೋಡ್ಕೋತೀರಾ, that will make whole new life for coming kids and coming generation. So take care of yourself very very well. ನೀವು ತಮ್ಮನ್ನು ನಾವು ನೋಡ್ಕೊಳ್ಳೋದು ಅದು ಸೆಲ್ಫಿಶ್ ಅಂತ ಯಾವತ್ತೂ ಅನ್ಕೋಬಾರ್ದು. ನಾವು ಡಿಸಿಪ್ಲಿನ್ಡ್ ಆಗಿ ನಾವು ನೋಡ್ಕೊಂಡ್ರೆ ವಿ ಕ್ಯಾನ್ ಟೇಕ್ ಕೇರ್ ಆಫ್ ಎವ್ರಿ ಒನ್ ಅರೌಂಡ್ ಅಸ್ ವೆರಿ ವೆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಸೆಷನ್ ಅಲ್ಲಿ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅವರು ತಮ್ಮ ಹೆಲ್ತ್ ಅನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು, ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನ್ಯೂಟ್ರಿಷನ್ ಆಗಿರ್ಬೋದು ಅಥವಾ ವೈಟಮಿನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಕೇವಲ ಆ ಪ್ರೆಗ್ನೆಂಟ್ ವುಮೆನ್ಗೆ ಮಾತ್ರ ಅಲ್ಲ, ಅವರ ಮಗುವಿಗೂ ಕೂಡ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಇವತ್ತು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್.